ಅವನ ಪ್ರಾರ್ಥನೆಗಳನ್ನ ಭಾಗವತದ 3ನೇ ಸ್ಕಂದದ 9ನೇ ಅಧ್ಯಾಯದಿಂದ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಅದರ ಮುಂದಿನ ವಿಷಯವನ್ನ, ಮುಖ್ಯವಾದಂತ ವಿಷಯವನ್ನ ಇವತ್ತು ನಾವು ಚರ್ಚೆ ಮಾಡ್ತೀವಿ. 3ನೇ ಸ್ಕಂದದಲ್ಲಿ ವಿಶೇಷವಾಗಿ ಸರ್ಗ ಅಂತ ಹೇಳಿದ್ರೆ ಸೃಷ್ಟಿಯ ಲೀಲೆಯನ್ನ ಚರ್ಚೆ ಮಾಡಿದ್ದಾರೆ. ಸೃಷ್ಟಿ ಹೇಗೆ ಆಯ್ತು ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಎಲ್ಲರಿಗೂ ನಮ್ಗೆ ಆಸಕ್ತಿ ಇದೆ. ಸೊ ಅದ್ರ ಬಗ್ಗೆ ನಿಖರವಾದಂತಹ ಒಂದು ಮಾಹಿತಿಯನ್ನ ಈ ಭಾಗವತದಲ್ಲಿ ನಾವು ಪಡ್ಕೋತೀವಿ. ಸೃಷ್ಟಿಯ ಪ್ರಕ್ರಿಯೆ ಏನು, ನಮ್ಮ ಆಧುನಿಕ ವಿಜ್ಞಾನಿಗಳು ಹೇಗೆ ಹೇಳ್ತಾರೆ, ಇದ್ರ ಬಗ್ಗೆ ಎಲ್ಲ ನಾವು ಕಳೆದ ಬಾರಿ ಚರ್ಚೆ ಮಾಡಿದ್ವಿ. ಆಧುನಿಕ ವಿಜ್ಞಾನಿಗಳು ಏನ್ ಹೇಳ್ತಾರೆ, ಅದಕ್ಕೆ ವಿರುದ್ಧವಾಗಿ ಭಾಗವತ ಏನ್ ಹೇಳುತ್ತೆ. ಆಧುನಿಕ ವಿಜ್ಞಾನ ಹೇಳುತ್ತೆ ಮ್ಯಾಟರ್ ಅಂತ ಹೇಳಿದ್ರೆ ಒಂದಷ್ಟು ಪದಾರ್ಥಗಳು ಒಟ್ಟಿಗೆ ಬಂದು ಅದರ ಪರಸ್ಪರ ಸಮ್ಮಿಲನದಿಂದ ಸಮಸ್ತವಾದ ಸೃಷ್ಟಿ ಬಂತು ಅಂತ ನಮ್ಮ ಆಧುನಿಕ ವಿಜ್ಞಾನಿಗಳು ಹೇಳ್ತಾರೆ. ಒಂದು ಸಣ್ಣ ಪಾಯಿಂಟ್ ಇಂದ ಸಮಸ್ತವಾದ ಸೃಷ್ಟಿ ಬಂತು ಅಂತ ಹೇಳ್ತಾರೆ. ಈ ರೀತಿಯಾದಂತಹ ವಿಪರೀತವಾದಂತಹ ತತ್ವಗಳನ್ನ ಅವ್ರು ಹೇಳ್ತಾರೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಭಾಗವತ ಏನ್ ಹೇಳುತ್ತೆ, ಸಮಸ್ತವಾದಂತಹ ಸೃಷ್ಟಿ ಭಗವಂತನಿಂದ ಬಂದಂತಹದ್ದು. ಆದ್ರೆ ಆ ಭಗವಂತನಿಂದ ಬಂದ್ರೂ ಕೂಡ ಅದರಲ್ಲಿ ಒಂದು ಪ್ರಕ್ರಿಯೆ ಇದೆ ಅಲ್ವಾ. ಆ ಪ್ರಕ್ರಿಯೆ ಏನು ಅನ್ನೋದು ಭಾಗವತದಲ್ಲಿ ವರ್ಣಿತವಾಗಿದೆ ಅಲ್ವಾ. ಅದರಲ್ಲೂ ಪ್ರಥಮ ಸೃಷ್ಟಿ, ದ್ವಿತೀಯ ಸೃಷ್ಟಿ ಅಂತ ಹೇಳಿದ್ರೆ, ಪ್ರಥಮ ಸೃಷ್ಟಿ ಅಂತ ಹೇಳಿದ್ರೆ ಸರ್ಗ, ದ್ವಿತೀಯ ಸೃಷ್ಟಿ ಅಂತ ಹೇಳಿದ್ರೆ ವಿಸರ್ಗ. ಪ್ರಥಮ ಸೃಷ್ಟಿ ಅಂತ ಹೇಳಿದ್ರೆ ಭಗವಂತನಿಂದ ಬರುವಂತಹದ್ದು, ಅಂದ್ರೆ ವಿಷ್ಣುವಿನಿಂದ ಬರುವಂತಹದ್ದು. ಅದಾದ ಮೇಲೆ ದ್ವಿತೀಯ ಸೃಷ್ಟಿ ಅಂದ್ರೆ ಎರಡನೇ ವಿಸರ್ಗ ಅಂತ ಹೇಳಿದ್ರೆ ಏನು, ಅದು ಬ್ರಹ್ಮ ಮಾಡುವಂತಹದ್ದು. ಬ್ರಹ್ಮ ಈ ಬ್ರಹ್ಮಾಂಡದ ಮುಖಂಡ ಅಥವಾ ನಾಯಕ. ಈ ಬ್ರಹ್ಮಾಂಡ ಒಂದೇ ಬ್ರಹ್ಮಾಂಡ ಅಲ್ಲ, ಈ ರೀತಿಯಾದಂತಹ ಅನೇಕ ಬ್ರಹ್ಮಾಂಡಗಳು ಗಾಳಿಯಲ್ಲಿ ತೇಲುತ್ತಿವೆ ಅಂತ ಭಾಗವತದಲ್ಲಿ ಬರುತ್ತೆ. ಇದೇ 3ನೇ ಸ್ಕಂದದಲ್ಲಿ. ಅದನ್ನ ಕೂಡ ನಾವು ಕಳೆದ ಬಾರಿ ನಾವು ಚರ್ಚೆ ಮಾಡಿದ್ವಿ. ಸೊ ಒಂದೊಂದು ಬ್ರಹ್ಮಾಂಡಕ್ಕೂ ಒಬ್ಬೊಬ್ಬ ಬ್ರಹ್ಮ ಇರ್ತಾನೆ. ಬ್ರಹ್ಮ ಅನ್ನೋನು ಒಬ್ನು ಮಾತ್ರ ಅಲ್ಲ. ಒಂದು ಕಥೆಯಲ್ಲಿ ಯಾವಾಗ ಬ್ರಹ್ಮ ಒಂದ್ಸತಿ ದ್ವಾರಕೆಗೆ ಕೃಷ್ಣನನ್ನ ನೋಡೋದಕ್ಕೆ ಬರ್ತಾನೆ, ಆವಾಗ ಕೃಷ್ಣನ ದ್ವಾರಪಾಲಕರ ಹತ್ರ ಕೇಳ್ತಾನೆ ಬ್ರಹ್ಮ, ದಯವಿಟ್ಟು ನನ್ನನ್ನ ಒಳಗ್ ಬಿಡಿ, ಕೃಷ್ಣನನ್ನ ನಾನು ನೋಡ್ಬೇಕು. ಅವಾಗ ಕೃಷ್ಣನಿಗೆ ಆ ವಿಷಯವನ್ನ ಮುಟ್ಟಿಸ್ಬೇಕಲ್ವಾ, ಅದಕ್ಕೆ ದ್ವಾರಪಾಲಕರು ಹೋಗಿ ಕೃಷ್ಣನಿಗೆ ಹೇಳ್ತಾರೆ, ಅವ್ರನ್ನ ಬಿಡ್ಬೋದಾ, ವಾಪಸ್ಸು ಒಳಗೆ ಬಿಡ್ಬೋದಾ ಅಂತ ಕೇಳ್ತಾರೆ. ಅವಾಗ ಕೃಷ್ಣ ಏನ್ ಹೇಳ್ತಾನೆ, ಯಾವ ಬ್ರಹ್ಮ ಅಂತ ಕೇಳ್ಕೊಂಡ್ ಬಾ, ಯಾವ ಬ್ರಹ್ಮ. ಸೊ ದ್ವಾರಪಾಲಕರು ಅದೇ ರೀತಿ ಕೇಳ್ತಾರೆ ಬಂದು ದ್ವಾರದಲ್ಲಿ ಬ್ರಹ್ಮನಿಗೆ, ಯಾವ ಬ್ರಹ್ಮ ನೀನು ಅಂತ. ಬ್ರಹ್ಮನಿಗೆ ಅವನೇನ್ ಅಂದ್ಕೊಂಡಿದ್ದ ಅಂದ್ರೆ, ನಮ್ಮ ಬ್ರಹ್ಮ ಇವನು ಚತುರ್ಮುಖ ಬ್ರಹ್ಮ. ಚತುರ್ಮುಖ ಅಂದ್ರೆ 4 ಮುಖಗಳು ಉಳ್ಳುವಂತ ಒಬ್ಬ ಬ್ರಹ್ಮ, ನಮ್ಮ ಬ್ರಹ್ಮಾಂಡದ ಬ್ರಹ್ಮ. ಸೊ ಅವನೇನ್ ಅನ್ಕೊಂಡಿದ್ದ, ನಾನೊಬ್ನೇ ಬ್ರಹ್ಮ ಅಂತ ಅನ್ಕೊಂಡಿದ್ದ. ಇದೇನಿದು ಈ ರೀತಿಯಾದ ಪ್ರಶ್ನೆಗೆ ಏನ್ ತಾನೇ ಉತ್ತರ ಕೊಡೋದು. ಕೃಷ್ಣ ಏನೋ ಆಟ ಆಡ್ತಾ ಇದ್ದಾನೆ ಅನ್ಕೊಂಡು ಚತುರ್ಮುಖ ಬ್ರಹ್ಮ ಅಂತ ಹೇಳು ಅಂತ ಹೇಳ್ದ. ಅವಾಗ ಒಳಗ್ ಬಿಡ್ತಾರೆ. ಒಳಗ್ ಹೋಗ್ತಾನೆ. ಮೊದಲನೇ ಪ್ರಶ್ನೆ ಕೃಷ್ಣನಿಗೆ ಕೇಳ್ತಾನೆ, ಏನದು, ಏನಕ್ಕೆ ಈ ರೀತಿಯಾದಂತ ಪ್ರಶ್ನೆ ನನಗೆ ಕೇಳಿದೆ, ಯಾವ ಬ್ರಹ್ಮ, ಇದಕ್ಕೇನರ್ಥ, ನಾನ್ ನಿನಗೆ ಯಾವ ಕೃಷ್ಣ ಅಂತ ಕೇಳ್ಬೋದಾ? ಈ ರೀತಿ ಎಲ್ಲ ಕೇಳಲಿಲ್ಲ, ನಾನು ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನಿನಗೆ ಯಾವ ಕೃಷ್ಣ ಅಂತ ಕೇಳ್ಬೋದಾ? ಇಲ್ಲ ಅಲ್ಲ, ಕೃಷ್ಣ ಒಬ್ಬನೇ ಅಲ್ವಾ. ಆದ್ರೆ ಬ್ರಹ್ಮ ಅನೇಕರಿದ್ದಾರೆ ಅಲ್ವಾ. ಅದಕ್ಕೆ ಕೃಷ್ಣ ಅವಾಗ ಒಂದು ಆ ರೀತಿಯಾದಂತಹ ದೃಷ್ಟಿಯನ್ನ ಕೊಡ್ತಾನೆ ಬ್ರಹ್ಮನಿಗೆ. ಯಾವ ದೃಷ್ಟಿ ಅಂತ ಹೇಳಿದ್ರೆ, ಅವನ ಮುಂದೆನೆ ಅನೇಕ ಬ್ರಹ್ಮರು ಬರ್ತಾರೆ. ಎಲ್ಲರಿಗೂ ಕೇವಲ 4 ತಲೆಗಳು ಮಾತ್ರ ಅಲ್ಲ. ಒಬ್ಬರಿಗೆ 8 ತಲೆಗಳು, ಇನ್ನೊಬ್ಬರಿಗೆ 16, ಇನ್ನೊಬ್ಬರಿಗೆ 32, ಇನ್ನೊಬ್ಬರಿಗೆ 64, ಒಬ್ಬೊಬ್ಬರಿಗೆ 106 ತಲೆಗಳು, ಮತ್ತಿನ್ನಿಷ್ಟು ಬ್ರಹ್ಮರಿಗೆ 1000 ತಲೆಗಳು. ಆ ರೀತಿಯಾದಂತಹ ಅನೇಕ ಬ್ರಹ್ಮರು ಬಂದು ಕೃಷ್ಣನನ್ನ ನೋಡ್ತಾರೆ, ಕೃಷ್ಣನನ್ನ ಕಾಣೋದಕ್ಕೆ ಬರ್ತಾರೆ. ಎಲ್ಲರೂ ಬಂದು ಕೃಷ್ಣನಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾರೆ ಅಲ್ವಾ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗತ್ತೆ ಅಂತ ಹೇಳಿದ್ರೆ, ಒಂದೇ ಬ್ರಹ್ಮಾಂಡ ಅಲ್ಲ, ಅನೇಕ ಬ್ರಹ್ಮಾಂಡಗಳು ಇವೆ. ಈ ಸೃಷ್ಟಿಗೆ ಕೊನೆ ಅನ್ನೋದೇ ಇಲ್ಲ, ಅನಂತ. ಅದು ಅನಂತ ಅಂತ ಹೇಳಿದ್ರೆ ಏನು, ಯಸ್ಯ ಅಂತಃ ನ ಸ ಅನಂತಃ. ಯಾವುದಕ್ಕೆ ಅಂತ್ಯ ಅನ್ನೋದು ಇಲ್ಲ, ಅಂತ ಅನ್ನೋದು ಇಲ್ಲ, ಕೊನೆ ಅನ್ನೋದು ಇಲ್ಲ, ಅದಕ್ಕೆ ಏನ್ ಹೇಳ್ತೀವಿ, ಅನಂತ ಅಲ್ವಾ. ಸೊ ಆ ರೀತಿ ನಮ್ಮ ಬ್ರಹ್ಮಾಂಡದ ಬ್ರಹ್ಮನ ಜನ್ಮದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಮತ್ತೆ ನಮ್ಮ ಬ್ರಹ್ಮಾಂಡದ ಬ್ರಹ್ಮ ಯಾರಿದ್ದಾನೆ, ಅವನು ಒಬ್ಬ ಪರಿಶುದ್ಧ ಭಕ್ತ. ನಮ್ಮ ಇಸ್ಕಾನ್ ಸಂಸ್ಥೆ ಕೂಡ ಮಧ್ವ ಸಂಪ್ರದಾಯದಲ್ಲಿ ಅಂದ್ರೆ ಬ್ರಹ್ಮ ಸಂಪ್ರದಾಯದಲ್ಲೇ ಬರುವಂತಹದ್ದು. ಬ್ರಹ್ಮ ಮಧ್ವ ಗೌಡೀಯ ಗುರು ಶಿಷ್ಯ ಸಂಪ್ರದಾಯ ಅಂತ ಅಲ್ವಾ. ಸೊ ಆ ಬ್ರಹ್ಮನ ಸೃಷ್ಟಿ ಆದ್ಮೇಲೆ ಅವನ ಪ್ರಾರ್ಥನೆಗಳಲ್ಲಿ ಅವನು ಕೇಳ್ಕೊತಾನೆ ವಿಷ್ಣುವಿಗೆ, ಗರ್ಭೋದಕಶಾಹಿ ವಿಷ್ಣುವಿಗೆ ಅವನು ಮಾಡುವಂತಹ ಪ್ರಾರ್ಥನೆಗಳಲ್ಲಿ ಅವನು ಕೇಳ್ಕೊತಾನೆ,
ಏನಂತ ಕೇಳ್ಕೊತಾನೆ ಅಂತ ಹೇಳಿದ್ರೆ, ನಾನು ಸೃಷ್ಟಿಯಲ್ಲಿ ಇವಾಗ ತೊಡಗಬೇಕಾದ್ರೆ ನಾನು ಎಂದಿಗೂ ಗರ್ವಿತನಾಗಬಾರ್ದು, ಗರ್ವ ಅನ್ನೋದು ನನ್ನಲ್ಲಿ ಬರಬಾರ್ದು. ಆ ರೀತಿಯಾಗಿ ನೀನು ನನಗೆ ಆಶೀರ್ವಾದವನ್ನ ಕೊಡು. ಗರ್ವ ಅನ್ನೋದು ಬಂದ್ಬಿಟ್ರೆ ಅವಾಗ ನನಗೆ ನಿನ್ನ ವಿಸ್ಮರಣೆ ಅಂದ್ರೆ ನಿನ್ನ ಸ್ಮರಣೆ, ನಿನ್ನ ನೆನಪು ನನಗೆ ಹೊರಟೋಗ್ತದೆ ಅಲ್ವಾ. ಯಾರಲ್ಲಿ ಗರ್ವ ಇರುತ್ತದೆ ಅವರಲ್ಲಿ ಭಗವಂತನ ಸ್ಮರಣೆ ಅವರ ಮನಸ್ಸಿನಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಅದರಿಂದ ಇಂಗ್ಲಿಷ್ ನಲ್ಲೂ ಒಂದು ಗಾದೆ ಇದೆ, ಪ್ರೈಡ್ ಕಮ್ಸ್ ಬಿಫೋರ್ ದ ಫಾಲ್ ಅಂತ. ಅಂದ್ರೆ ಯಾವಾಗ ನಿಮ್ಗೆ ಅಹಂಕಾರ ಬರುತ್ತೆ ಅಂತ ಹೇಳಿದ್ರೆ ಅದಾದ್ಮೇಲೆ ನೀವು ಖಂಡಿತವಾಗ್ಲೂ ಬೀಳುವಂತಹ ಸಮಯ ಯಾವಾಗ ಬರುತ್ತಲ್ಲ ಅದಕ್ಕಿಂತ ಜಸ್ಟ್ ಮುಂಚೆ ನಿಮ್ಗೆ ಅಹಂಕಾರ ಬರುತ್ತೆ ಅಂತ ಆ ಒಂದು ಗಾದೆ ಹೇಳುತ್ತೆ ಅಲ್ವಾ. ಅದರಿಂದ ಆ ರೀತಿಯಾದಂತ ಪ್ರಾರ್ಥನೆಯನ್ನ ಬ್ರಹ್ಮ ಕೇಳ್ಕೊತಾನೆ ವಿಷ್ಣುವಿಗೆ, ದಯವಿಟ್ಟು ನನಗೆ ಗರ್ವ ಬರದೇ ಇರೋ ತರಹ ದಯವಿಟ್ಟು ನೋಡ್ಕೋ. ಎರಡನೇದು ಮತ್ತೊಂದು ಏನ್ ಕೇಳ್ತಾನೆ ಅಂತ ಹೇಳಿದ್ರೆ, ಈ ವೈದಿಕ ವಾಂಗ್ಮಯ ಏನಿದೆ ಅದನ್ನ ನಾನು ಯಾವತ್ತೂ ಮರೆಯಬಾರದು ಅಲ್ವಾ. ಶಾಸ್ತ್ರದ ಆಧಾರದ ಮೇಲೆ ಈ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ನಾನು ಅಥವಾ ಕ್ರಿಯೆಯಲ್ಲಿ ನಾನು ತೊಡಗಬೇಕು ಅಂತ ಬ್ರಹ್ಮ ಕೇಳ್ಕೊತಾನೆ. ಸೊ ಅದಾದ್ಮೇಲೆ ಏನಾಗತ್ತೆ, ಅದಾದ್ಮೇಲೆ 2 ಅಧ್ಯಾಯಗಳಲ್ಲಿ ಅಂದ್ರೆ 10 ಮತ್ತೆ 11 ಮತ್ತೆ 12 ಅಧ್ಯಾಯಗಳು ಕೂಡ, ಈ 3 ಅಧ್ಯಾಯಗಳಲ್ಲಿ ಬೇರೆ ಬೇರೆ ವಿಷಯಗಳು ಚರ್ಚಿತವಾಗಿವೆ. ಪ್ರಧಾನವಾಗಿ ಬ್ರಹ್ಮನ ದ್ವಿತೀಯ ಸೃಷ್ಟಿ ಅಂತ ಹೇಳಿದೆ ಅಲ್ವಾ. ಮೊದಲನೇ ಸೃಷ್ಟಿ ಯಾರು ಮಾಡುವಂತದ್ದು? ಭಗವಂತ ವಿಷ್ಣು. ಎರಡನೇ ಸೃಷ್ಟಿಯನ್ನು ಯಾರು ಮಾಡ್ತಾ ಇದ್ದಾರೆ ಇಲ್ಲಿ? ಬ್ರಹ್ಮ. ಸೊ ಬ್ರಹ್ಮ ಆ ರೀತಿಯಾದಂತಹ ಸೃಷ್ಟಿಯನ್ನ ಹೇಗೆ ಮಾಡ್ತಾನಲ್ಲ ಅದನ್ನ ಈ ವಿಶೇಷವಾಗಿ 12ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಹೇಗೆ ಅವನು ತನ್ನ ವಿಸರ್ಗವನ್ನ ಅಂದ್ರೆ 2ನೇ ಸೃಷ್ಟಿಯನ್ನ ಮಾಡ್ತಾನೆ. ಆರಂಭದಲ್ಲಿ ಅವನು 5 ರೀತಿಯಾದಂತಹ ಅಜ್ಞಾನಗಳನ್ನ ಸೃಷ್ಟಿಸ್ತಾನೆ. ನೋಡಿ, ಈ ಬ್ರಹ್ಮಾಂಡದ ಪ್ರಾರಂಭ ಆಗೋದೇ ಅಜ್ಞಾನದಿಂದ. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಅಂತ ಇದ್ರ ಬಗ್ಗೆ ಪತಂಜಲಿ ಮಹರ್ಷಿಗಳು ಕೂಡ ತಮ್ಮ ಯೋಗ ಸೂತ್ರಗಳಲ್ಲಿ ಹೇಳ್ತಾರೆ. ಇದರಿಂದಲೇ ಒಬ್ಬ ಜೀವಿ ಸಂಪೂರ್ಣವಾಗಿ ಆವೃತನಾಗ್ಬಿಡ್ತಾನೆ. ಆವೃತ ಅಂತ ಹೇಳಿದ್ರೇನು? ಹಿ ಗೆಟ್ಸ್ ಕವರ್ಡ್ ಅಪ್, ಅಂದ್ರೆ ಅವನ ಮೇಲೆ ಒಂದು ಆವರಣೆ ಬಂದ್ಬಿಡುತ್ತದೆ. ಅವನ ಪರಿಶುದ್ಧ ಸ್ವರೂಪ ಅವನದೇನಿದೆ ಅದರ ಮೇಲೆ ಒಂದು ಆವರಣೆ ಬರುತ್ತೆ. ಹೇಗೆ? ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ್. ಇದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ. ನಿಮಗೆ ಆಸಕ್ತಿ ಇದ್ದಲ್ಲಿ 3ನೇ ಸ್ಕಂದದ 12ನೇ ಅಧ್ಯಾಯವನ್ನ ನೀವು ಓದಬಹುದು. ಅದಾದ್ಮೇಲೆ ಆರಂಭದಲ್ಲಿ ಮೊದಲನೆಯ ಸೃಷ್ಟಿಯಲ್ಲಿ ಅವನು ಚತುಷ್ಕುಮಾರರನ್ನ ಅವನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮನಿಂದ ಚತುಷ್ಕುಮಾರರು ಬರ್ತಾರೆ. ಆದ್ದರಿಂದಲೇ ಚತುಷ್ಕುಮಾರರಿಗೆ ಎಲ್ಲರಿಗಿಂತ ವರಿಷ್ಠ ಬ್ರಹ್ಮಪುತ್ರರು ಅಂತ ಹೇಳೋದು ಅಲ್ವಾ. ಅವರು ಒಂದು ಏನಂತಾರೆ, ವ್ರತವನ್ನ ಮಾಡಿರ್ತಾರೆ. ವ್ರತಕ್ಕಿಂತ ಪ್ರತಿಜ್ಞೆಯನ್ನ ಮಾಡಿರ್ತಾರೆ. ಏನ್ ಪ್ರತಿಜ್ಞೆ ಅಂತ ಹೇಳಿದ್ರೆ, ನಾವೆಂದಿಗೂ ಕೂಡ ನಮ್ಮಲ್ಲಿ ಆ ರೀತಿಯಾದಂತಹ ಒಂದು ಮೋಹ ಬರದೇ ಇರಲಿ, ಆದ್ದರಿಂದಲೇ ನಾವು 4 ವರ್ಷದ ಅಥವಾ 5 ವರ್ಷದ ಬಾಲಕರ ವೇಷದಲ್ಲಿ ನಾವು ಇರೋಣ ಅಂತ. ಆದ್ರೆ ಅದು ಭಗವಂತ ಅವರಿಗೆ ಕೊಟ್ಟಂತಹ ವರ. ಆದ್ರೆ ಎಲ್ಲರಿಗಿಂತ ವರಿಷ್ಠರು ಅವರು ಅಲ್ವಾ. ಸನಕ, ಸನಾತನ, ಸನಂದನ ಮತ್ತೆ ಸನತ್ ಕುಮಾರರು, ಇವರ ಈ 4 ಕೂಡ ಎಲ್ಲರಿಗಿಂತ ವರಿಷ್ಠ ಬ್ರಹ್ಮಪುತ್ರರು. ಆಯ್ತಾ. ಸೊ ಅದಾದ್ಮೇಲೆ ಚತುಷ್ಕುಮಾರರಿಗೆ ಬ್ರಹ್ಮ ಹೇಳ್ತಾನೆ, ಯಾವಾಗ ಅವರ ಸೃಷ್ಟಿ ಆಗತ್ತೆ ಅವಾಗ ಬ್ರಹ್ಮನಿಗೆ ಮುಖ್ಯವಾದಂತಹ ಒಂದು ಕೆಲಸ ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ಸೃಷ್ಟಿಯಲ್ಲಿ ಯಾವ ಬ್ರಹ್ಮಾಂಡದ ಸೃಷ್ಟಿಯನ್ನ ಅವನ್ ಮಾಡಿದ್ದಾನೆ ಆ ಬ್ರಹ್ಮಾಂಡದಲ್ಲಿ ಜೀವಿಗಳನ್ನ ತುಂಬಬೇಕು. ಆ ಬ್ರಹ್ಮಾಂಡದಲ್ಲಿ ಜೀವ ಜಂತುಗಳನ್ನ ತುಂಬಬೇಕು ಅಲ್ವಾ. ಏನಕ್ಕೆ ಅಂತ ಹೇಳಿದ್ರೆ, ಉದಾಹರಣೆಗೆ ಒಬ್ಬ ದೊಡ್ಡ ಕಂಪನಿ ಓನರ್, ಅವನು ಸುಮ್ನೆ ಕಂಪನಿಗೆ ಒಂದು ದೊಡ್ಡ ಆಫೀಸನ್ನು ಕಟ್ಟಿದ್ರೆ ಸಾಕಾಗೋದಿಲ್ಲ ಅಲ್ವಾ. ಅಲ್ಲಿ ಕೆಲಸ ಮಾಡೋರು ಬರಬೇಕು. ಸುಮ್ನೆ ಆಫೀಸ್ ಕಟ್ಟಿ ಏನ್ ಪ್ರಯೋಜನ ಇಲ್ಲ. ಅಂದ್ರೆ ಆ ರೀತಿ 2-3 ಬಿಲ್ಡಿಂಗ್, ಎಷ್ಟು ಬಿಲ್ಡಿಂಗ್ ಕಟ್ತಾನೋ ಅಷ್ಟು ಜಾಸ್ತಿ ಲಾಸ್ ಆಗತ್ತೆ ಅವನ್ಗೆ ಅಲ್ವಾ. ಸೊ ಬ್ರಹ್ಮನಿಗೆ ಆ ರೀತಿ ಅಲ್ಲ, ಲಾಸ್ ಏನಾಗೋದಿಲ್ಲ ಅವನ್ಗೆ. ಆದ್ರೆ ಅವನ್ಗೆ ಅವನ ಮುಖ್ಯವಾದಂತಹ ಉದ್ದೇಶ ಏನು? ಈ ಸೃಷ್ಟಿ ಮಾಡುವಂತಹ ಮುಖ್ಯವಾದ ಉದ್ದೇಶ ಏನು? ಬ್ರಹ್ಮನಿಗೆ ಜೀವ ಜಂತುಗಳನ್ನ ಅದರಲ್ಲಿ ತುಂಬಬೇಕು ಅಲ್ವಾ. ಸೊ ಅದಕ್ಕೇನೆ ಚತುಷ್ಕುಮಾರರಿಗೆ ಬ್ರಹ್ಮ ಅವನು ಕೇಳ್ಕೊತಾನೆ, ಮದುವೆ ಮಾಡ್ಕೊಂಡು ಪ್ರಜೆಗಳ ಉತ್ಪತ್ತಿಯನ್ನ ಮಾಡಿ ಪ್ರಜಾಪತಿಗಳಾಗಿ. ಪ್ರಜಾಪತಿ ಅಂತ ಹೇಳಿದ್ರೇನು? ಪ್ರಜೆಗಳ ಉತ್ಪತ್ತಿಯನ್ನ ಯಾರು ಮಾಡ್ತಾರಲ್ಲ ಅವ್ರಿಗೆ ಪ್ರಜಾಪತಿಗಳು. ಬ್ರಹ್ಮನ ಅನೇಕ ಪ್ರಜಾಪತಿ ಪುತ್ರರು ಇದ್ದಾರೆ. ಅದೇ ರೀತಿಯಲ್ಲಿ ಮೊದಲು ಯಾರು ಬರ್ತಾರೆ ಅಂದ್ರೆ ಚತುಷ್ಕುಮಾರರಿಗೆ, ಅವ್ರಿಗೆ ಕೇಳ್ಕೊತಾನೆ ಬ್ರಹ್ಮ. ಆದ್ರೆ ಚತುಷ್ಕುಮಾರರು ಇಲ್ಲ ಅಂತ ಹೇಳ್ಬಿಡ್ತಾರೆ. ಈಗ ತಾನೇ ನಾವು ಚರ್ಚೆ ಮಾಡಿದ್ವಿ, ಮೋಹಕ್ಕೆ ಒಳಗಾಗ್ಬಿಡ್ತೀವಿ ನಾವು ಅಲ್ವಾ.
ಅದರಿಂದ ನಾವು ಈ ರೀತಿಯಾದಂತಹ ಕ್ರಿಯೆಯಲ್ಲಿ ನಾವು ತೊಡಗೋದಿಲ್ಲ ಅಂತ ಬಹಳ ದೃಢವಾದಂತ ಅವರ ನಿಲುವನ್ನ ಬ್ರಹ್ಮನಿಗೆ ಹೇಳ್ತಾರೆ. ಬ್ರಹ್ಮನಿಗೆ ಅವಾಗ ಕೋಪ ಬಂದ್ಬಿಡತ್ತೆ ಅಲ್ವಾ, ತಂದೆಯ ಆಜ್ಞೆಯನ್ನ ಮೀರ್ತಾ ಇದ್ದಾರೆ ಇವರು ಅಂತ ಕೋಪ ಬರುತ್ತೆ. ಸಹಜವಾದಂತಹ ಕೋಪ ಅದು ಅಲ್ವಾ. ಶಾಸ್ತ್ರ ಹೇಳುತ್ತೆ, ಯಾರಿಗಾದ್ರೂ ಈ ರೀತಿಯಾದಂತಹ ತೀವ್ರವಾದಂತಹ ಒಂದು ಆಸೆ ಇದ್ರೆ, ನಾನು ಬ್ರಹ್ಮಚಾರಿಯಾಗಿ ನೈಷ್ಠಿಕ ಬ್ರಹ್ಮಚಾರಿ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಅವರು ಮದುವೆನೆ ಮಾಡ್ಕೊಳ್ದೇನೆ ಸಂಪೂರ್ಣವಾದಂತಹ ಜೀವನ, ಆ ಜನ್ಮ ಬ್ರಹ್ಮಚಾರಿ ಅಂತ ಹೇಳ್ತಾರಲ್ಲ, ಅವ್ರಿಗೆ ನೈಷ್ಠಿಕ ಬ್ರಹ್ಮಚಾರಿ. ಆ ರೀತಿಯಾದಂತಹ ಆಸೆ ಇದ್ರೆ ಆವಾಗ ಮಾತ್ರ, ಅದು ಒಂದೇ ಒಂದು ಸಮಯದಲ್ಲಿ ನೀವು ನಿಮ್ಮ ತಂದೆ ತಾಯಂದಿರ ಒಂದು ಆಜ್ಞೆಗಳನ್ನ ಅಥವಾ ಉಪದೇಶವನ್ನ ಮೀರಬಹುದು. ಇಲ್ಲ ಅಂದ್ರೆ ನೀವು ಸಾಮಾನ್ಯವಾಗಿ ಮೀರುವ ಹಾಗೆ ಇಲ್ಲ ಅಲ್ವಾ. ಅದರಿಂದ ಚತುಷ್ಕುಮಾರರಿಗೆ ಯಾವುದೇ ಪ್ರತಿಕ್ರಿಯೆಗಳು ಬರಲಿಲ್ಲ. ಆದ್ರೆ ಬ್ರಹ್ಮ ಏನಾಗತ್ತೆ, ಬ್ರಹ್ಮನಿಗೆ ಬಹಳ ಕೋಪ ಬರುತ್ತೆ. ಆದ್ರೆ ಬ್ರಹ್ಮ ಅವನಿಗೆ ಗೊತ್ತು ಹೇಗೆ ಅದನ್ನ ನಿಯಂತ್ರಿಸಬೇಕು ಅಂತ. ಆದ್ರಿಂದ ಬಾಯಿಂದ ಅವನೇನು ಹೇಳಿಲ್ಲ ಚತುಷ್ಕುಮಾರರಿಗೆ, ಆದ್ರೆ ಮನಸ್ಸಿನಲ್ಲಿ ಕೋಪ ಇನ್ನೂ ಇತ್ತಲ್ವಾ. ಅದು ಹೇಗೆ ಬಂತು ಅಂತ ಹೇಳಿದ್ರೆ, ಅವನ ಹಣೆ ಏನಿತ್ತೆ, 2 ಹುಬ್ಬುಗಳ ಮಧ್ಯದಿಂದ ಆಚೆ ಬಂತಂತೆ. ಆವಾಗ ಯಾರು ಬರ್ತಾರೆ ಆಚೆ ಅಂತ ಹೇಳಿದ್ರೆ ರುದ್ರ ಅಂದ್ರೆ ಶಿವನ ಅಪರೂಪ ಅಲ್ವಾ, ಶಿವನ ಮತ್ತೊಂದು ರೂಪ ಅಲ್ವಾ. ಸೊ ರುದ್ರ ಬರ್ತಾನೆ. ರುದ್ರನಿಗೆ ಇದೇ ರೀತಿಯಾದಂತಹ ಒಂದು ಆದೇಶವನ್ನ ಕೊಡ್ತಾನೆ ಬ್ರಹ್ಮ, ಏನಂದ್ರೆ ಪ್ರಜಾಪತಿಯಾಗಿ ಪ್ರಜೆಗಳ ಉತ್ಪತ್ತಿಯನ್ನ ಮಾಡು. ರುದ್ರ ಆವಾಗ ಉತ್ಪತ್ತಿ ಮಾಡಕ್ ಶುರು ಮಾಡ್ತಾನೆ. ಆದ್ರೆ ರುದ್ರ ಮಾಡಿದಂತಹ ಉತ್ಪತ್ತಿಯಿಂದ ಅನೇಕಾನೇಕ ಭಯಂಕರವಾದಂತಹ ಜೀವ ಜಂತುಗಳು ಆಚೆ ಬರೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಬ್ರಹ್ಮನಿಗೆ ಹೆದರಿಕೆ ಆಗ್ಬಿಡತ್ತೆ. ರುದ್ರ ಬಂದಿದ್ದು ಬ್ರಹ್ಮನಿಂದ, ಮತ್ತೆ ಈ ಎಲ್ಲಾ ಜೀವ ಜಂತುಗಳು ರುದ್ರನಿಂದ ಬರ್ತಾ ಇದ್ದಾರೆ. ಆದ್ರೆ ಆ ಜೀವ ಜಂತುಗಳನ್ನ ನೋಡಿ ಬ್ರಹ್ಮನಿಗೆ ಹೆದರಿಕೆ ಆಗ್ಬಿಡುತ್ತೆ. ಅವಾಗ ಬ್ರಹ್ಮ ತಕ್ಷಣ ರುದ್ರನಿಗೆ ಹೇಳ್ತಾನೆ, ನಿಲ್ಲಿಸು, ಈ ನಿನ್ನ ಸೃಷ್ಟಿಯ ಕಾರ್ಯವನ್ನ ದಯವಿಟ್ಟು ನಿಲ್ಲಿಸು. ಇನ್ನು ಮತ್ತಷ್ಟು ಸೃಷ್ಟಿಯನ್ನ ದಯವಿಟ್ಟು ಮಾಡಬೇಡ. ಇನ್ನು ಮತ್ತಷ್ಟು ಸೃಷ್ಟಿಯನ್ನ ಮಾಡಿದ್ರೆ ನಾನೇನ್ ಸೃಷ್ಟಿ ಮಾಡಿದ್ದೀನಿ ಅದೆಲ್ಲ ನಾಶ ಆಗ್ಬಿಡತ್ತೆ ಅಲ್ವಾ. ಅದರಿಂದ ಆವಾಗ ರುದ್ರನಿಗೆ ಬ್ರಹ್ಮ ಹೇಳ್ತಾನೆ, ಇದೀಗ ನೀನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ತಪಸ್ಸನ್ನ ಮಾಡು ಅಂತ. ಅವಾಗ ರುದ್ರ ತಪಸ್ಸನ್ನ ಮಾಡಕ್ಕೆ ಶುರು ಮಾಡ್ತಾನೆ. ಅದಾದ್ಮೇಲೆ ಬೇರೆ ಬೇರೆ ಅನೇಕ ಸೃಷ್ಟಿಯ ಅಂಶಗಳು ಬ್ರಹ್ಮನಿಂದ ಆಚೆ ಬರುತ್ತೆ. 10 ಪ್ರಜಾಪತಿಗಳು ಬರ್ತಾರೆ. ಮರೀಚಿ, ಅತ್ರಿ, ಅಂಗಿರ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಮತ್ತು ನಾರದರು. ಈ ರೀತಿಯಾದಂತಹ 10 ಪ್ರಜಾಪತಿಗಳು ಬರ್ತಾರೆ. ಇವರಲ್ಲಿ ನಾರದರನ್ನ ಬಿಟ್ಟು ಬೇರೆ ಎಲ್ಲರೂ ಕೂಡ ಮದುವೆ ಮಾಡಿಕೊಂಡು ಪ್ರಜೆಗಳ ಉತ್ಪತ್ತಿಯನ್ನ ಮಾಡ್ತಾರೆ ಅಲ್ವಾ. ಅದಾದ ಮೇಲೆ 3 ಗುಣಗಳು ಬ್ರಹ್ಮನಿಂದ ಆಚೆ ಬರುತ್ತೆ, ಸತ್ವ, ರಜಸ್ ಮತ್ತೆ ತಮಸ್. ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ, ಈ 3 ಗುಣಗಳ ಆಧಾರದ ಮೇಲೆ ಸಂಪೂರ್ಣವಾದಂತಹ ಸೃಷ್ಟಿ ಅನ್ನೋದು ನಡೀತಾ ಇದೆ ಅಲ್ವಾ. ಅದಾದ ಮೇಲೆ ಅವನಿಂದ ವೈದಿಕ ಜ್ಞಾನ ಅನ್ನೋದು ಆಚೆ ಬರುತ್ತೆ. 4 ವೇದಗಳು ಬ್ರಹ್ಮನ ಒಂದೊಂದು ಮುಖದಿಂದ ಒಂದೊಂದು ವೇದ ಅಲ್ವಾ. ಋಗ್, ಸಾಮ, ಯಜು ಮತ್ತೆ ಅಥರ್ವಣ ವೇದಗಳು, ಈ 4 ವೇದಗಳು ಬ್ರಹ್ಮನಿಂದ ಆಚೆ ಬರುತ್ತೆ. ಅದಾದ್ಮೇಲೆ ವಿವಿಧವಾಗಿರ್ತಕ್ಕಂತಹ ಉಪವೇದ. ಉದಾಹರಣೆಗೆ ಧನುರ್ವಿದ್ಯೆ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಮಿಲಿಟರಿ ಆರ್ಟ್ ಅಲ್ವಾ. ಧನುರ್ವಿದ್ಯೆ, ಬಿಲ್ಲು ಬಾಣಗಳ ವಿದ್ಯೆ. ಅದೇ ರೀತಿ ಆಯುರ್ವೇದ ಕೂಡ, ಅದು ಕೂಡ ಒಂದು ಉಪವೇದ. ಇದೆಲ್ಲಾ ರೀತಿಯಾದಂತಹ ಬೇರೆ ಬೇರೆ ಕಲೆಗಳು ಅಥವಾ ಉಪವೇದಗಳು ಎಲ್ಲವೂ ಕೂಡ ಬ್ರಹ್ಮನಿಂದ ಆಚೆ ಬರ್ತದೆ ಅಲ್ವಾ. ಸೊ ಅದಾದ ಮೇಲೆ ಕೊನೆಯಲ್ಲಿ ಬ್ರಹ್ಮನಿಂದ ಯಾರು ಬರ್ತಾರೆ ಆಚೆ ಅಂತ ಹೇಳಿದ್ರೆ 12ನೇ ಅಧ್ಯಾಯದ ಕೊನೆಯಲ್ಲಿ ಬರುತ್ತೆ ಇದು. ಯಾರು ಬರ್ತಾರೆ ಅಂತ ಹೇಳಿದ್ರೆ ಸ್ವಯಂಭುವ ಮನು ಮತ್ತೆ ಶತರೂಪ. ಒಂದು ಗಂಡು ಮತ್ತೆ ಒಂದು ಹೆಣ್ಣಿನ ರೂಪವನ್ನ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಹಿಂದೆ ಯಾವ ಪ್ರಜಾಪತಿಗಳು ಬಂದಿದ್ರು ಅವರ ಸೃಷ್ಟಿಯ ಕ್ರಿಯೆಯಿಂದ ಬ್ರಹ್ಮನಿಗೆ ಸಂಪೂರ್ಣವಾದಂತಹ ಸಂತುಷ್ಟಿ ಆಗ್ಲಿಲ್ಲ. ಆದ್ದರಿಂದ ಇವಾಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಗಂಡು ಮತ್ತೆ ಒಂದು ಹೆಣ್ಣಿನ ರೂಪವನ್ನ ಸೃಷ್ಟಿ ಮಾಡಿ ಅವರಿಬ್ಬರಿಂದ ಈ ಸಮಸ್ತವಾಗಿರ್ತಕ್ಕಂಥ ಬ್ರಹ್ಮಾಂಡದಲ್ಲಿ ಪ್ರಜೆಗಳ ಉತ್ಪತ್ತಿಯನ್ನ ಧಾರಾಕಾರವಾಗಿ ನಾನು ಮಾಡ್ತೀನಿ ಅಂತ ಅವನು ಸ್ವಯಂಭುವ ಮನು ಮತ್ತೆ ಶತರೂಪ. ಒಂದು ಬ್ರಹ್ಮನ ದಿವಸದಲ್ಲಿ 14 ಮನು ಅವರು ಬರ್ತಾರೆ ಅಂತ ಹೇಳುತ್ತೆ ಶಾಸ್ತ್ರ. ಅದರಿಂದ ಅವರೆಲ್ಲರಲ್ಲಿ ಮೊದಲನೇ ಮನು ಯಾರು ಅಂತ ಹೇಳಿದ್ರೆ ಸ್ವಯಂಭುವ ಮನು. ಸ್ವಯಂಭುವ ಅಂತ ಹೇಳಿದ್ರೆ ಸ್ವಯಂಭುವಿನ ಮಗ. ಸ್ವಯಂಭು ಅಂತ ಹೇಳಿದ್ರೆ ಯಾರು? ಬ್ರಹ್ಮನಿಗೆ ಮತ್ತೊಂದು ಹೆಸರು
ಸ್ವಯಂಭೂ ಅಂತ ಹೇಳಿದ್ರೆ ಬ್ರಹ್ಮನೇ. ಸೊ ಸ್ವಯಂಭುವಿನ ಮಗನಿಗೆ ಸ್ವಯಂಭೋಹೋ ಅಪತ್ಯಂ ಪುಮಾನ್, ಅವನಿಗೆ ಸ್ವಯಂಭುವ. ಸ್ವಯಂಭುವ ಅದರ ಜೊತೆಗೆ ಮನು. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲಾ ಮನುಷ್ಯರಿಗೂ ಅವನು ಮೂಲ, ಆದ್ದರಿಂದ ಮನು. ಸ್ವಯಂಭುವ ಮನು ಮತ್ತೆ ಶತರೂಪ ಇವರಿಬ್ಬರ ಉತ್ಪತ್ತಿ ಆಗತ್ತೆ. ಸೊ ಈ ವಿಷಯವನ್ನ ಯಾವಾಗ ಮೈತ್ರೇಯ ವಿದುರನಿಗೆ ಹೇಳ್ತಾನೆ, 3ನೇ ಸ್ಕಂದದಲ್ಲಿ ಇದೀಗ ನಾವು ಚರ್ಚೆ ಮಾಡ್ತಾ ಇರುವಂತಹದ್ದು ಮೈತ್ರೇಯ ಮತ್ತೆ ವಿದುರರ ಸಂವಾದ ಅಲ್ವಾ. ಸೊ ಈ ವಿಷಯವನ್ನ ಮೈತ್ರೇಯ ವಿದುರನಿಗೆ ಹೇಳ್ತಾನೆ. ಏನಂತ? ಕೊನೆಯಲ್ಲಿ ಸ್ವಯಂಭುವ ಮತ್ತು ಮತ್ತೆ ಶತರೂಪ ಇವರಿಬ್ಬರ ಸೃಷ್ಟಿಯನ್ನ ಯಾರು ಮಾಡ್ತಾನೆ? ಬ್ರಹ್ಮ ಮಾಡ್ತಾನೆ. ಸೊ ತಕ್ಷಣ 13ನೇ ಅಧ್ಯಾಯ ಆರಂಭ ಆಗತ್ತೆ. ತಕ್ಷಣ ವಿದುರ ಮೈತ್ರೇಯನಿಗೆ ಏನಂತ ಕೇಳ್ತಾನೆ? ಈ ಸ್ವಯಂಭುವ ಮನು ಮತ್ತೆ ಶತರೂಪ ಇವರಿಬ್ಬರ ಉತ್ಪತ್ತಿ ಆಯ್ತು ಅಂತ ಈಗ ತಾನೆ ನೀವು ಹೇಳಿದ್ರಲ್ಲ, ಸೊ ಇವರಿಬ್ಬರ ಬಗ್ಗೆ ದಯವಿಟ್ಟು ನನಗೆ ಹೇಳಿ. ನಿಶಮ್ಯ ವಾಚಂ ವದತಃ ಮುನೇಹೇ ಪುಣ್ಯತಮಾಂ ನೃಪ ಭೂಯಃ ಪಪ್ರಚ್ಛ ಕೌರವ್ಯ ವಾಸುದೇವ ಕಥಾದೃತಃ. ಸೊ ವಿದುರನಿಗೆ ಬಹಳ ಬಹಳ ಇವಾಗ ಕುತೂಹಲ ಬರ್ತಾ ಇದೆ, ಸ್ವಯಂಭುವ ಮನುವಿನ ಬಗ್ಗೆ ಕೇಳಬೇಕು ಅಂತ. ಏನಕ್ಕೆ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಬರುತ್ತೆ ಇಲ್ಲಿ ನೋಡಿ. ಚರಿತಂ ತಸ್ಯ ರಾಜರ್ಷೇಹೇ ಆದಿರಾಜಸ್ಯ ಸತ್ತಮ ಬ್ರೂಹಿ ಮೇ ಶ್ರದ್ಧಾನಾಯ ವಿಶ್ವಕ್ಸೇನಾಶ್ರಯೋ ಹ್ಯಸೌ. ಆ ಸ್ವಯಂಭುವ ಮನುವಿಗೆ ವಿಶ್ವಕ್ಸೇನಾಶ್ರಯ. ವಿಶ್ವಕ್ಸೇನ ಅಂತ ಹೇಳಿದ್ರೆ ಒಬ್ಬ ಪುರುಷ ಕೂಡ ಇದ್ದಾನೆ, ಆದ್ರೆ ಇಲ್ಲಿ ಭಗವಂತನ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರಿಗೆ ಭಗವಂತನಲ್ಲಿ ಸಂಪೂರ್ಣವಾದಂತಹ ಭಕ್ತಿ ಇದೆ, ಸಂಪೂರ್ಣವಾದಂತಹ ಆಶ್ರಯವನ್ನ ಭಗವಂತನಲ್ಲಿ ಪಡೆದಿದ್ದಾರೆ. ವಿಶ್ವಕ್ಸೇನ ಆಶ್ರಯ, ವಿಶ್ವಕ್ಸೇನೆ ಯಸ್ಯ ಆಶ್ರಯ ಅಂದ್ರೆ ಯಾರು ಸಂಪೂರ್ಣವಾಗಿ ಭಗವಂತನಲ್ಲಿ ವಿಶ್ವಕ್ಸೇನಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ, ಅವನು ಯಾರದು? ಸ್ವಯಂಭುವ ಮನು ಅಲ್ವಾ. ಸೊ ವಿದುರನಿಗೆ ಸ್ವಯಂಭುವ ಮನುವಿನ ಬಗ್ಗೆ ಮುಂಚೆನೆ ಗೊತ್ತಿದೆ, ಅವನು ಬಹಳ ಮಹಾನ್ ಭಕ್ತ ಅಂತ. ಆದ್ರಿಂದ ಅವ್ರ ಬಗ್ಗೆ ದಯವಿಟ್ಟು ನನಗೆ ಹೇಳಿ. ಇನ್ನು ಅನೇಕ ಸೃಷ್ಟಿಯ ಬಗ್ಗೆ ಹೇಳಿದ್ರು ಈಗ ತಾನೆ ಅಲ್ವಾ. 10 ದಶ ಪ್ರಜಾಪತಿಗಳ ಬಗ್ಗೆ ಹೇಳಿದ್ರು, ಆಮೇಲೆ 3 ಗುಣಗಳ ಬಗ್ಗೆ, ಆರಂಭದಲ್ಲಿ 5 ತರಹದ ಅಜ್ಞಾನದ ಬಗ್ಗೆ ಹೇಳಿದ್ರು ಮೈತ್ರೇಯರು ಈಗ ತಾನೆ. ಆದ್ರೆ ಅದ್ ಯಾವ್ದ್ರ ಬಗ್ಗೆನೂ ಕೇಳಲಿಲ್ಲ. ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದಾನೆ ಇವಾಗ ವಿದುರ? ದಯವಿಟ್ಟು ಸ್ವಯಂಭುವ ಮನುವಿನ ಬಗ್ಗೆ. ಅದಕ್ಕೇನೆ ಒಬ್ಬ ಭಕ್ತನಿಗೆ ಸಾರಗ್ರಾಹಿ ಅಂತ ಹೇಳ್ತೀವಿ. ಸಾರಗ್ರಾಹಿ ಅಂತ ಹೇಳಿದ್ರೇನು? ಯಾವ ಒಂದು ವಿಷಯ, ಅನೇಕ ವಿಷಯಗಳನ್ನ ಒಬ್ರು ಹೇಳಿದ್ರೆ ಅದರ ಸಾರವನ್ನ ಅವನು ಗ್ರಹಿಸ್ತಾನೆ. ಹಂಸೋ ಯಥಾ ಕ್ಷೀರಮಿಮಾಂಬು ನೀರಹ ಅಂತ ಒಂದು ಬರುತ್ತೆ ಸಂಸ್ಕೃತದಲ್ಲಿ. ಒಂದು ಹಂಸ ಪಕ್ಷಿಗೆ ನೀರು ಮತ್ತೆ ಹಾಲನ್ನ ನೀವು ಮಿಶ್ರಣ ಮಾಡಿ ಕೊಟ್ರೆ ಹಂಸ ಪಕ್ಷಿಗೆ ಒಂದು ವಿಶೇಷವಾದಂತ ಶಕ್ತಿ ಇದೆಯಂತೆ. ಏನದು? ಕೇವಲ ಹಾಲನ್ನ ಮಾತ್ರ ಗ್ರಹಿಸುತ್ತೆ, ನೀರನ್ನ ಬಿಟ್ಬಿಡುತ್ತೆ ಅಲ್ವಾ. ಸೊ ಭಕ್ತರು ಕೂಡ ಅದೇ ರೀತಿಯಲ್ಲಿ ಹಂಸ ಪಕ್ಷಿಗಳ ತರ. ಅದಕ್ಕೇನೆ ಮಹಾನ್ ಭಕ್ತರಿಗೆ ನಾವೇನಂತ ಹೇಳ್ತೀವಿ? ಪರಮ ಹಂಸ ಅಲ್ವಾ, ಹಂಸ ಪಕ್ಷಿಯ ತರಹ ಅವರು. ಅದರಿಂದ ವಿದುರ ಪರಮಹಂಸ. ತಕ್ಷಣ ಸ್ವಯಂಭುವ ಮನುವಿನ ಬಗ್ಗೆ ದಯವಿಟ್ಟು ನಮಗೆ ಹೇಳಿ. ಬೇರೆ ಯಾರ ಬಗ್ಗೆನೋ ಅಥವಾ ಬೇರೆ ಯಾವುದೇ ವಿಷಯದ ಬಗ್ಗೆ ಕೇಳೋದಕ್ಕೆ ನನಗೆ ಇಚ್ಛೆ ಇಲ್ಲ, ಸ್ವಯಂಭುವ ಮನುವಿನ ಬಗ್ಗೆ ದಯವಿಟ್ಟು ನಮಗೆ ಹೇಳಿ. ಆವಾಗ ತಕ್ಷಣ ಮೈತ್ರೇಯ ಅವನು ವರ್ಣನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇತಿ ಬ್ರುವಾಣಂ ವಿದುರಂ ವಿನೀತಂ ಸಹಸ್ರಶೀರ್ಷ ಚರಣೋಪಧಾನಂ ಪ್ರಹೃಷ್ಟ ರೋಮ ಭಗವತ್ಕಥಾಯಾಂ ಪ್ರಣೀಯಮಾನೋ ಮುನಿರ್ ಅಭ್ಯಚಷ್ಟ. ಪ್ರಣೀಯಮಾನ ಅಂತ ಹೇಳಿದ್ರೆ ಆವಾಗ ಬಹಳ ಕುತೂಹಲದಿಂದ ಯಾರು ವಿದುರ ಅಂದ್ರೆ ವಿದುರ ಕೇಳಿದ್ದಾನೆ ಪ್ರಶ್ನೆ, ಅದಕ್ಕೆ ಬಹಳ ದೀರ್ಘವಾಗಿ ವಿಸ್ತಾರವಾಗಿ ಇವಾಗ ಹೇಳೋದಕ್ಕೆ ಶುರು ಮಾಡ್ತಾರೆ. ಯಾರು ಯಾರು? ಮೈತ್ರೇಯರು ಅಲ್ವಾ. ಮೈತ್ರೇಯ ಋಷಿಗಳು ಇವಾಗ ದೀರ್ಘವಾಗಿ ಸ್ವಯಂಭುವ ಮನುವಿನ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ಯಾವಾಗ ಬ್ರಹ್ಮ ಈ ರೀತಿಯಾದಂತಹ ಆದೇಶವನ್ನ ಬ್ರಹ್ಮನಿಂದ ಸ್ವಯಂಭುವ ಮನು ಮತ್ತೆ ಶತರೂಪ ಇವರಿಬ್ರು ಆಚೆ ಬರ್ತಾರೆ. ತಕ್ಷಣ ಸ್ವಯಂಭುವ ಮನು ಬ್ರಹ್ಮನಿಗೆ ಕೇಳ್ತಾನೆ. ಏನಂತ ಹೇಳಿದ್ರೆ, ತಂದೆ ನಿಮಗೆ ನನ್ನ ನಮಸ್ಕಾರಗಳು, ದಯವಿಟ್ಟು ಇದೀಗ ನಾವು ಯಾವ ಕಾರ್ಯದಲ್ಲಿ ನಾವಿಬ್ಬರು ತೊಡಗಬೇಕು ಅನ್ನೋದನ್ನ ನಮಗೆ ಆದೇಶ ಮಾಡಿ. ನೋಡಿ, ಆರಂಭದಲ್ಲೇನೆ ಈ ರೀತಿಯಾದಂತಹ ಒಂದು ಉಪದೇಶವನ್ನ ಕೇಳ್ತಾ ಇದ್ದಾನೆ. ದಯವಿಟ್ಟು ನಮಗೆ ಉಪದೇಶವನ್ನ ಮಾಡಿ ಅಂತ ಸ್ವಯಂಭುವ ಮನು ಬ್ರಹ್ಮನಿಗೆ ಕೇಳ್ತಾ ಇದ್ದಾನೆ. ಅಲ್ಲಿ ಒಂದು ಬಹಳ ಅದ್ಭುತವಾದಂತಹ ಒಂದು ಶ್ಲೋಕ ಬರುತ್ತೆ, ಆಯ್ತಾ. ಸೊ ಈ ಶ್ಲೋಕವನ್ನ ಎಲ್ಲರೂ ನನ್ನ ಹಿಂದೆ ಹೇಳ್ಬೋದು. ಸರಳವಾದಂತಹ ಶ್ಲೋಕ. ಏತಾವತ್ಯಾತ್ಮಜೈರ್ವೀರ ಕಾರ್ಯಾಹ್ಯಪಚತಿರ್ಗುರೌ ಶಕ್ತ್ಯಾ ಪ್ರಮತ್ತೈರ್ಗೃಹ್ಯೇತ
ಸಾದರಂ ಗತಮತ್ಸರೈಹಿ. ಸೊ ಇಲ್ಲಿ ಬ್ರಹ್ಮ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಒಬ್ಬ ಮಗನ ಕರ್ತವ್ಯವೇನು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಒಬ್ಬ ಮಗನ ಕರ್ತವ್ಯ ಏನು ಅಂತ ಹೇಳಿದ್ರೆ ಇದು ಕೇವಲ ಮಗನಿಗೆ ಮಾತ್ರ ಅಲ್ಲ, ಒಬ್ಬ ಶಿಷ್ಯನಿಗೆ ಕೂಡ ಅನ್ವಯವಾಗತ್ತೆ. ಇಲ್ಲಿ ವಿಶೇಷವಾಗಿ ಬ್ರಹ್ಮ ಗುರು ಶಿಷ್ಯರ ಸಂಬಂಧವನ್ನ ಹೇಳ್ತಾ ಇದ್ದಾನೆ. ಕಾರ್ಯಾಹಿ ಅಪಚತಿಹಿ ಗುರೌ ಅಂತ ಹೇಳಿದ್ರೆ ಗುರುಗಳಲ್ಲಿ ತೀವ್ರವಾದಂತಹ ಭಕ್ತಿಯನ್ನ ಇಟ್ಟಿರಬೇಕು ಶಿಷ್ಯ. ಗುರು ಏನು ಹೇಳಿದ್ರು ಕೂಡ ಮಾಡುವವನಾಗಿರಬೇಕು ಶಿಷ್ಯ. ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ ಮತ್ತೊಂದು ಶ್ಲೋಕ ಬರುತ್ತೆ. ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ 3 ತರಹದ ಶಿಷ್ಯರ ಬಗ್ಗೆ ಹೇಳುತ್ತೆ. 3 ಅಥವಾ 4 ನಿಜವಾಗ್ಲು, ಆದ್ರೆ ಪ್ರಧಾನವಾಗಿ 3. ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ ಉತ್ತಮಶ್ಚಿಂತಿತಂ ಕುರ್ಯಾತ್, ಪ್ರೋಕ್ತಕಾರೀತು ಮಧ್ಯಮಃ, ಅಧಮೋ ಶ್ರದ್ಧೆಯ ಕುರ್ಯಾತ್, ಅಕರ್ತಾಚ್ಚ ಉಚ್ಚರಿತಂ ಪಿತುಹು ಅಂತ ಹೇಳುತ್ತೆ. ಇದು ನಿಜವಾಗ್ಲೂ ಪುತ್ರರ ಬಗ್ಗೆ ಹೇಳ್ತಾ ಇದೆ. ಉತ್ತಮಶ್ಚಿಂತಿತಂ ಕುರ್ಯಾತ್, ಮೊದಲನೇ ದರ್ಜೆಯ ಶಿಷ್ಯ ಅಥವಾ ಮೊದಲನೇ ದರ್ಜೆಯ ಒಬ್ಬ ಪುತ್ರ ಎಂಥವನು ಅಂತ ಹೇಳಿದ್ರೆ ತಂದೆ ಅಥವಾ ಗುರು ಏನನ್ನ ಮನಸ್ಸಿನಲ್ಲಿ ಅಂದ್ಕೋತಾರೆ ತಕ್ಷಣ ಅದನ್ನ ಮಾಡ್ಬಿಡ್ತಾನು. ಅರ್ಥ ಆಗ್ತಾ ಇದೆಯಾ? ಅವ್ರು ಹೇಳೋದು ಇಲ್ಲ, ಬಾಯಿ ಬಿಟ್ಟು ಹೇಳೋದು ಇಲ್ಲ, ಮನಸ್ಸಿನಲ್ಲಿ ಏನೋ ಅಂದ್ಕೋತಾರೆ. ಆದ್ರೆ ಅವರ ಮುಖಭಾವವನ್ನ ನೋಡಿ ಇವನಿಗೆ ಗೊತ್ತಾಗ್ಬಿಡತ್ತೆ, ಶಿಷ್ಯನಿಗೆ ಅಥವಾ ಪುತ್ರನಿಗೆ ನಾನೇನ್ ಮಾಡ್ಬೇಕು, ನಾನೇನ್ ಮಾಡಿದ್ರೆ ಅವ್ರಿಗೆ ಸಂತೋಷವಾಗತ್ತೆ, ಮತ್ತೆ ಇದೀಗ ಅವ್ರಿಗೆ ಯಾವ ಆಸೆ ಇದೆ ಅಂತ ಗೊತ್ತಾಗ್ಬಿಡತ್ತೆ. ತಕ್ಷಣ ಅದನ್ನ ಮಾಡ್ಬಿಡ್ತಾನೆ. ಇಂಥವ್ನು ಯಾರು? ಪ್ರಥಮ ದರ್ಜೆಯ ಶಿಷ್ಯ, ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ಶಿಷ್ಯ. ಉತ್ತಮ ಚಿಂತಿತಂ ಕುರ್ಯಾತ್, ಪ್ರೋಕ್ತಕಾರೀತು ಮಧ್ಯಮಃ ಅಂದ್ರೆ ಮೊದಲನೇ ದರ್ಜೆ ಶಿಷ್ಯನಿಗೆ ಉತ್ತಮ ಅಂತ ಹೇಳ್ತಾ ಇದ್ದಾರೆ. 2ನೇ ದರ್ಜೆ ಶಿಷ್ಯಗೆ ಮಧ್ಯಮ. ಆ ಮಧ್ಯಮ ಏನ್ ಮಾಡ್ತಾನೆ? ಪ್ರೋಕ್ತಕಾರಿ ಅಂದ್ರೆ ಗುರುಗಳು ಅಥವಾ ತಂದೆ ಏನೇನ್ ಹೇಳ್ತಾರಲ್ಲ ಅದನ್ನ ಮಾತ್ರ ಮಾಡ್ತಾನೆ. ಪ್ರೋಕ್ತಕಾರೀತು ಮಧ್ಯಮಃ. ಅದಾದ್ಮೇಲೆ 3ನೇ ಅವನು ಏನಿದ್ದಾನಲ್ಲ ಅವನೇನ್ ಮಾಡ್ತಾನೆ? ಅಧಮಃ ಅಶ್ರದ್ಧೆಯ ಕುರ್ಯಾತ್. ಅಧಮ ಅಂದ್ರೆ 3ನೇ ದರ್ಜೆಯ ಶಿಷ್ಯ, ಅವನಿಗೆ ಏನ್ ಹೇಳಿದ್ರು ಗುರು ಅದನ್ನ ಅಶ್ರದ್ಧೆಯಿಂದ ಮಾಡ್ತಾನೆ, ಶ್ರದ್ಧೆಯಿಂದ ಮಾಡೋದಿಲ್ಲ. ನೋಡಿ, ಮಧ್ಯಮ ಅವನು ಶ್ರದ್ಧೆಯಿಂದ ಮಾಡ್ತಾನೆ. ಏನನ್ ಮಾಡ್ತಾನೆ? ಗುರುಗಳು ಬಾಯಿ ಬಿಟ್ಟು ಹೇಳ್ತಾರೆ, ನೀನು ನನಗೆ ದಯವಿಟ್ಟು 1 ಗ್ಲಾಸ್ ನೀರು ತಗೊಂಡ್ ಬಾ, ಅಥವಾ ನೀನು ಶಾಸ್ತ್ರ ಅಧ್ಯಯನವನ್ನ ಚೆನ್ನಾಗಿ ಮಾಡಬೇಕು, ಏನನ್ ಹೇಳ್ತಾರೋ ಎಲ್ಲವನ್ನ ಮಾಡ್ತಾನೆ ಅಲ್ಲ. ಆದ್ರೆ ಅವನು ಶ್ರದ್ಧೆಯಿಂದ ಕೂಡ ಮಾಡ್ತಾನೆ ಅವನು. ಆದ್ರೆ ಈ ಅಧಮ ಯಾರಿದ್ದಾನೆ ಅವನು ಹೇಗ್ ಮಾಡ್ತಾನೆ? ಅಶ್ರದ್ಧೆಯಿಂದ. ಗುರುಗಳು ನನ್ನ ಮೇಲೆ ಈ ರೀತಿಯಾದಂತಹ ಭಾರವನ್ನ ಕೊಟ್ಟಿದ್ದಾರೆ, ಆ ರೀತಿಯಲ್ಲಿ ಅವನು ಮಾಡ್ತಾನೆ ಅಲ್ವಾ? ಸೊ ಮತ್ತೆ 4ನೇ ಅವನು ಯಾರವನು? ಗುರುಗಳು ಬಾಯಿ ಬಿಟ್ಟು ಹೇಳಿದ್ರು ಕೂಡ ಅವನು ಮಾಡೋದಿಲ್ಲ. ಅಂಥವನು ಯಾವುದಕ್ಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ ಅವನು ಆ ಗುರುವಿನ ಅಥವಾ ತಂದೆಯ ಉಚ್ಚರಿತಂ ಪಿತುಹು, ಅವನ ತಂದೆಯ ಮಲಮೂತ್ರಕ್ಕೆ ಸಮಾನ ಅವನು. ಆ ರೀತಿ ಶಾಸ್ತ್ರ ಹೇಳುತ್ತೆ ಅಲ್ವಾ? ಸೊ ಇಲ್ಲಿ ಬ್ರಹ್ಮ ಸ್ವಯಂಭುವ ಮನುವಿನ ಜೊತೆಗೆ ತನ್ನ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಆ ಆರಂಭದಲ್ಲೇನೆ ನಾನೇನ್ ಮಾಡ್ಬೇಕು ಅಂತ ಕೇಳ್ತಾ ಇದೆಯಲ್ಲ, ಇದು ಬಹಳ ಉತ್ತಮ ಅಂತ ಬ್ರಹ್ಮ ತನ್ನ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಮುಂದಿನ ಶ್ಲೋಕದಲ್ಲಿ ಸತ್ವಂ ಅಸ್ಯಾಂ ಅಪತ್ಯಾನಿ ಸದೃಶಾನಿ ಆತ್ಮನೋ ಗುಣೈಹಿ. ಇವಾಗ ಬ್ರಹ್ಮ ಆದೇಶವನ್ನ ಕೊಡ್ತಾ ಇದ್ದಾನೆ. ನೀನೇನ್ ಮಾಡ್ಬೇಕು ಇವಾಗ ಅಂತ ಹೇಳಿದ್ರೆ, ಈ ಶತರೂಪೆಯಲ್ಲಿ, ಶತರೂಪ ಅಂತ ಹೇಳಿದ್ರೆ ಯಾರು? ಸ್ವಯಂಭುವ ಮನುವಿನ ಹೆಂಡತಿ. ಇವರಿಬ್ಬರ ಸೃಷ್ಟಿನ ತಾನೇ ಮಾಡಿದ್ದು ಬ್ರಹ್ಮ, ಸ್ವಯಂಭುವ ಮನು ಮತ್ತೆ ಶತರೂಪೆ. ಆ ಶತರೂಪೆಯಲ್ಲಿ ನೀನು ಪ್ರಜೆಗಳ ಉತ್ಪತ್ತಿಯನ್ನ ಮಾಡು ಅಂತ ಈ ರೀತಿಯಾದಂತಹ ಒಂದು ಆದೇಶವನ್ನ ಕೊಡ್ತಾನೆ. ಆವಾಗ ಸ್ವಯಂಭುವ ಮನು ಅದಕ್ಕೆ ಮರುಪ್ರಶ್ನೆಯನ್ನ ಕೇಳ್ತಾನೆ. ಏನಕ್ಕೆ ಮರುಪ್ರಶ್ನೆ ಅಂತ ಹೇಳಿದ್ರೆ, ನೋಡಿ, ಎಷ್ಟೊಂದ್ಸತಿ ಗುರುಗಳ ಆಜ್ಞೆಯನ್ನ ನಾವು ಪಾಲಿಸ್ಬೇಕು, ಹೌದು, ಆದ್ರೆ ಪಾಲಿಸ್ಬೇಕಾದ್ರೆ ನಾವು ಮತ್ತೆ ಪ್ರಶ್ನೆಗಳು ಕೇಳಬಾರ್ದು ಅಂತ ಇಲ್ಲ. ನಮ್ಗೇನಾದ್ರೂ ಮಧ್ಯದಲ್ಲಿ ಸಂಶಯಗಳು ಬಂದ್ರೆ ಆ ಡೌಟ್ ಕ್ಲಾರಿಫಿಕೇಶನ್ ಅಂತ ಹೇಳ್ತಾರಲ್ಲ, ಆ ಸಂಶಯಗಳ ನಿವಾರಣೆಯನ್ನ ಕೂಡ ನಾವು ಗುರುಗಳ ಮೂಲಕ ಮಾಡಿಕೊಳ್ಳಬಹುದು. ಆ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಈ ಸಮಸ್ತವಾಗಿರ್ತಕ್ಕಂತಹ ಪೃಥ್ವಿ ಅಂದ್ರೆ ಭೂಮಿ, ಆ ಸಮಸ್ತವಾಗಿರ್ತಕ್ಕಂಥ ಪೃಥ್ವಿ ಗರ್ಭೋದಕ ಸಾಗರದಲ್ಲಿ ಬಿದ್ದೋಗಿತ್ತು. ಆ ಸಮಯದಲ್ಲಿ ಯಾವಾಗ ಸ್ವಯಂಭುವ ಮನು ಮತ್ತೆ ಶತರೂಪೆಯ ಉತ್ಪತ್ತಿ ಆಗತ್ತಲ್ಲ, ಆ ಸಮಯದಲ್ಲಿ ಈ ಸಮಸ್ತವಾಗಿರ್ತಕ್ಕಂಥ ಈ ಭೂಮಿ ಲೋಕ ಗರ್ಭೋದಕ ಸಾಗರದಲ್ಲಿ ಬಿದ್ದು ಹೋಗಿತ್ತು. ಗರ್ಭೋದಕ ಸಾಗರ ಅಂತ ಹೇಳಿದ್ರೆ ಏನು? ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಕಳೆದ ಬಾರಿ. ಯಾವಾಗ ಗರ್ಭೋದಕಶಾಹಿ ವಿಷ್ಣು ಒಂದೊಂದು ಬ್ರಹ್ಮಾಂಡದ ಒಳಗೆ ಬರ್ತಾನೆ,
ಅವನು ಶೇಷಶಾಹಿಯಾಗಿ ಮಲಗ್ತಾನೆ. ಯಾವುದರ ಮೇಲೆ? ಗರ್ಭೋದಕ ಸಾಗರದ ಮೇಲೆ. ಮತ್ತೆ ಆ ಗರ್ಭೋದಕ ಸಾಗರ ಹೇಗ್ ಬರುತ್ತೆ ಅಂತ ಹೇಳಿದ್ರೆ ಅವನದೇ ಆದಂತಹ ಮೈಯಿನ ಬೆವರಿಂದ ಬರುತ್ತೆ. ಅವನ ಮೈಯ ಬೆವರಿಂದ ಆ ಲೋಕದ ಅರ್ಧದಷ್ಟು ಆ ಸಾಗರ ತುಂಬಿಕೊಂಡ್ಬಿಡತ್ತೆ. ಅದರ ಮೇಲೆ ಶೇಷಶಾಹಿಯಾಗಿ ಅವನು ಮಲಗ್ತಾನೆ. ಸೊ ಆ ಗರ್ಭೋದಕ ಸಾಗರದ ಆಳದಲ್ಲಿ ಈ ಪೃಥ್ವಿ ಅಂದ್ರೆ ಭೂಮಿ ಲೋಕ ಅನ್ನೋದು ಮುಳುಗ್ ಹೋಗಿತ್ತು. ಏನಕ್ಕೆ ಅನ್ನೋದನ್ನ ಆಮೇಲೆ ನೋಡ್ತೀವಿ. ಆದ್ರಿಂದ ಇವಾಗ ಸ್ವಯಂಭುವಮನು ಹೇಳ್ತಾನೆ, ಈ ಸೃಷ್ಟಿಯ ಕಾರ್ಯದಲ್ಲಿ ಈ ಸೃಷ್ಟಿಯ ಕಾರ್ಯವನ್ನ ನೀನು ಮಾಡಿದ್ಯಾ, ಪ್ರಜಾಪತಿಯಾಗಿ ನಾನು ಪ್ರಜೆಗಳ ಉತ್ಪತ್ತಿಯನ್ನ ಮಾಡಬೇಕು ಅಂತ ನೀನು ಆದೇಶ ಕೊಡ್ತಾ ಇದೀಯಾ. ಖಂಡಿತವಾಗ್ಲೂ ನಾನು ಅದನ್ನ ಮಾಡ್ತೀನಿ, ನಾವಿಬ್ರು ಮಾಡ್ತೀವಿ. ಆದ್ರೆ ಎಲ್ಲಿ ಮಾಡ್ಬೇಕದನ್ನ? ಭೂಲೋಕದಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಆ ಭೂಲೋಕ ಹೋಗಿ ಗರ್ಭೋದಕ ಸಾಗರದ ಅಡಿಯಲ್ಲಿ ಅದು ಮುಳುಗು ಹೋಗಿದೆ. ಆದ್ರಿಂದ ನಾನು ಎಲ್ಲಿ ಮಾಡ್ಬೇಕು ಅದನ್ನ? ದಯವಿಟ್ಟು ನನಗೆ ಒಂದು ಸ್ಥಾನವನ್ನ ಕೊಡು. ಆದ್ರೆ ಬ್ರಹ್ಮನಿಗೆ ಇದ್ರ ಬಗ್ಗೆ ಅರಿವೇ ಇರಲಿಲ್ಲ ಅಂತ ಭಾಗವತ ಹೇಳುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಬ್ರಹ್ಮ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಎಷ್ಟು ಮುಳುಗೋಗಿದ್ದ, ಅವನ ಪ್ರಜ್ಞೆ ಎಷ್ಟು ಮುಳುಗೋಗಿತ್ತು ಅಂತ ಹೇಳಿದ್ರೆ ಭೂಲೋಕ ಹೋಗಿ ಆ ಗರ್ಭೋದಕ ಸಾಗರದ ಅಡಿಯಲ್ಲಿ ಮುಳುಗ್ ಹೋಗಿರೋದ್ರ ಬಗ್ಗೆ ಅವನಿಗೆ ಅರಿವೇ ಇರಲಿಲ್ಲ. ಸೊ ಬ್ರಹ್ಮ ಕೂಡ ಆವಾಗ ಅವನಿಗೆ ಗೊತ್ತಾಗತ್ತೆ, ಹೌದು ಇವಾಗ ನಾನು ಏನ್ ಮಾಡೋದು ಅಂತ ಬ್ರಹ್ಮ ಇವಾಗ ಯೋಚಿಸೋದಕ್ಕೆ ಶುರು ಮಾಡ್ತಾನೆ. ಇವಾಗ ನಾನು ಏನ್ ಮಾಡ್ಬೇಕು ಅಲ್ವಾ? ಸೊ ಸಮಸ್ತವಾಗಿರ್ತಕ್ಕಂತಹ ಪ್ರಜೆಗಳ ಉತ್ಪತ್ತಿಯನ್ನ ಮಾಡಬೇಕು. ಅದಕ್ಕೆ ಸ್ವಯಂಭುವಮನು ಮತ್ತೆ ಶತರೂಪೆಯ ಉತ್ಪತ್ತಿಯನ್ನ ನಾನ್ ಮಾಡಿದ್ದೀನಿ. ಆದರೆ ಅವರಿಬ್ಬರು ಮರು ಉತ್ಪತ್ತಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಸ್ಥಾನ ಬೇಕು. ಆ ಸ್ಥಾನ ಅನ್ನೋದು ಹೋಗಿ ಗರ್ಭೋದಕ ಸಾಗರದಲ್ಲಿ ಮುಳುಗ್ ಹೋಗಿದೆ ಭೂಲೋಕ. ಸೊ ಇವಾಗ ನಾನೇನ್ ಮಾಡ್ಬೇಕು ಅಂತ ಅಂದ್ಕೋತಾ ಇರ್ತಾನೆ. ಆವಾಗ ತಕ್ಷಣ ಇದೀಗ ನಾವು ವರಾಹ ಅವತಾರದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಲ್ವಾ? ಸೊ ವರಾಹ ಅವತಾರದ ಬಗ್ಗೆ ಸುಮಾರು 3-4 ಅಧ್ಯಾಯಗಳಲ್ಲಿ ಬರುತ್ತೆ. ಆದ್ರೆ ಈ ಅಧ್ಯಾಯದಲ್ಲಿ 13ನೇ ಅಧ್ಯಾಯದಲ್ಲಿ ಬಹಳ ಸಂಕ್ಷೇಪವಾಗಿ ಬಂದಿದೆ ಅಲ್ವೇ? ಮತ್ತೆ 2 ವರಾಹ ಅವತಾರಗಳು ಇವೆ. ಅದ್ರ ಬಗ್ಗೆ ಕೂಡ ಶಾಸ್ತ್ರ ಹೇಳುತ್ತೆ. ಅದ್ರ ಬಗ್ಗೆ ಕೂಡ ಇವಾಗ ಸ್ವಲ್ಪ ಹೊತ್ತಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸೊ ಯಾವಾಗ ಬ್ರಹ್ಮ ಈ ರೀತಿ ಅಂದ್ಕೋತಾ ಇರ್ತಾನೆ, ಏನಂತ ಅಂದ್ಕೋತಾ ಇರ್ತಾನೆ? ಹೇಗೆ ಸ್ವಯಂಭುವಮನು ಮತ್ತೆ ಶತರೂಪೆ ಅವರು ಪ್ರಜೆಗಳ ಉತ್ಪತ್ತಿಯ ಕಾರ್ಯದಲ್ಲಿ ಹೇಗ್ ತಾನೇ ಅವರು ತೊಡಗಬಲ್ಲರು? ಈ ಭೂಲೋಕ ಹೋಗಿ ಗರ್ಭೋದಕ ಸಾಗರದಲ್ಲಿ ಮುಳುಗ್ ಹೋಗಿದ್ಯಲ್ಲ, ಅವಾಗ ಅವನ ಮೂಗಿನ ಏನಂತಾರೆ ಅದಕ್ಕೆ? ನಾಸ್ಟ್ರಲ್ಗೆ ಏನಂತಾರೆ? ಗೊಳ್ಳೆ ಅಲ್ವಾ? ಗೊಳ್ಳೆ. ಗೊಳ್ಳೆನಾ? ಕೊಳ್ಳೆನೋ ಗೊಳ್ಳೆನಾ? ಹೊಳ್ಳೆ. ಮೂಗಿನ ಹೊಳ್ಳೆಯಿಂದ ಒಂದು ಸಣ್ಣದಷ್ಟು, ಎಷ್ಟು ಅಂತ ಹೇಳಿದ್ರೆ ಅಂಗುಷ್ಟ ಮಾತ್ರಂ ಅಂತ ಬರುತ್ತೆ ಆ ಶ್ಲೋಕ. ಒಂದೇ ನಿಮಿಷ. 20ನೇ ಶ್ಲೋಕದಲ್ಲಿ ಬರುತ್ತೆ ನೋಡಿ, ಅಂಗುಷ್ಟ ಮಾತ್ರಂ ಅಂತ ಬರುತ್ತೆ. ಅಂಗುಷ್ಟ ಅಂತ ಹೇಳಿದ್ರೇನು? ಈ ಹೆಬ್ಬೆರಳು. ಅಂಗುಷ್ಟ ಅಂತ ಹೇಳಿದ್ರೆ ಹೆಬ್ಬೆರಳು. ಸೊ ಬ್ರಹ್ಮನ ಹೊಳ್ಳೆ ಇನ್ನೂ ದೊಡ್ಡದಾಗಿರುತ್ತೆ, ನಮ್ದು ಚಿಕ್ಕದಾಗಿರಲ್ಲ ಅನ್ಸ ಕಾಣುತ್ತೆ. ಅದರಿಂದ ಆಚೆ ಬಂದಾಗ್ಲೇನೆ ಅದು ಒಂದು ಸಣ್ಣ ಹಂದಿಯ ರೂಪ ಅಲ್ವಾ? ಪೋತಕ ಅಂತ ಬರುತ್ತೆ. ಪೋತಕ ಅಂತ ಹೇಳಿದ್ರೆ ಒಂದು ಮರಿ ಹಂದಿ ಅಂತ ಅಲ್ವಾ? ಸೊ ವರಾಹ ಪೋತಕ ಅಂತ ಅಲ್ಲಿ ಬರುತ್ತೆ ಶಬ್ದ. ಸೊ ಆ ಒಂದು ಮರಿ ಹಂದಿ ಅನ್ನುವಂತಹದ್ದು, ಒಂದು ಸಣ್ಣ ಹಂದಿಯ ರೂಪ ಅನ್ನೋದು ಅವನ ಎಡ ಮೂಗಿನ ಹೊಳ್ಳೆಯಿಂದ ಆಚೆ ಬರುತ್ತೆ ಅಲ್ವಾ? ಸೊ ಆಚೆ ಬರ್ತಾ ಇರ್ಬೇಕಾದ್ರೆ ಎಲ್ಲರಿಗೂ ಬಹಳ ಆಶ್ಚರ್ಯವಾಗತ್ತೆ. ಇದೇನಿದು? ಈ ರೀತಿಯಾದಂತಹ ಒಂದು ವಿಚಿತ್ರವಾದಂತಹ ಸೃಷ್ಟಿಯನ್ನ ನಾನು ಎಲ್ಲೂ ನೋಡೇ ಇಲ್ವಲ್ಲ, ಈ ರೀತಿಯಾದಂತಹ ಜೀವ ಜಂತುವನ್ನ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯವಿಲ್ವಲ್ಲ. ಬ್ರಹ್ಮನಿಗೆ ಬಹಳ ಆಶ್ಚರ್ಯವಾಗತ್ತೆ. ಅವಾಗ ಆ ಶ್ಲೋಕ ಸಿಕ್ಕಿದ್ರೆ ಒಂದು ನಿಮಿಷ ನೋಡ್ತೀನಿ ತಾಳಿ. ಇಲ್ಲಿ ನೋಡಿ, 21ನೇ ಶ್ಲೋಕದಲ್ಲಿ ಅವನೇನೆ ಹೇಳ್ತಾನೆ, ಬ್ರಹ್ಮನೇ ಹೇಳ್ತಾನೆ, ಕಿಮೇತತ್ ಸೂಕರ ವ್ಯಾಜಂ ಸತ್ವಂ ದಿವ್ಯ ಅವಸ್ಥಿತಂ ಅಹೋಬತ ಆಶ್ಚರ್ಯಂ ಇದಂ ನಾಶಾಯ ಮೇ ವಿನಿಸೃತಂ. ಇದೇನು ನನ್ನ ನಾಶವನ್ನ ಮಾಡೋದಕ್ಕೆ ಬಂದಿದ್ಯಾ ಇದು ಅಂತ ಬ್ರಹ್ಮನಿಗೆ ಆಶ್ಚರ್ಯ. ಏಕೆಂದ್ರೆ ಇದಕ್ಕಿಂತ ಮುಂಚೆ ಬ್ರಹ್ಮನ ಶರೀರದಿಂದಲೇ ಅನೇಕ ಸೃಷ್ಟಿ ಅನ್ನೋದು ಆಚೆ ಬಂದಿದೆ. ಈಗ ತಾನೇ ನಾವು ಚರ್ಚೆ ಮಾಡಿದ್ವಿ 5 ತರಹದ ಅಜ್ಞಾನ. ಮತ್ತೆ ಅವನ ಹುಬ್ಬುಗಳ ಮಧ್ಯದಿಂದ ಯಾರು ಬಂದ್ರು? ರುದ್ರ. ಮತ್ತೆ ಆ ರುದ್ರ ಏನ್ ಮಾಡಕ್ ಶುರು ಮಾಡದ? ಬ್ರಹ್ಮನ ಸೃಷ್ಟಿಯ ನಾಶವನ್ನ ಪ್ರಾಯ ಮಾಡೋದಕ್ಕೆ ಶುರು ಮಾಡ್ಬಿಟ್ಟ ಅವನು. ಏಕೆ ಅಂತ ಹೇಳಿದ್ರೆ ಅವನಿಗೆ ಮರು ಸೃಷ್ಟಿಯನ್ನ ಮಾಡೋದಕ್ಕೆ ಬ್ರಹ್ಮ ಆದೇಶ ಕೊಟ್ಟಾದ್ಮೇಲೆ ಅವನು ಯಾವ ರೀತಿಯಾದಂತ ಸೃಷ್ಟಿ ಮಾಡ್ದ, ಯಾವ ರೀತಿಯಾದಂತ ಜೀವ ಜಂತುಗಳ ಸೃಷ್ಟಿಯನ್ನ ಮಾಡ್ದ ಅಂತ ಹೇಳಿದ್ರೆ ಆ ಎಲ್ಲಾ ಜೀವ ಜಂತುಗಳು ಬ್ರಹ್ಮನ ಸೃಷ್ಟಿಯನ್ನೇ ನಾಶ ಮಾಡೋದಕ್ಕೆ ತೊಡಗ್ಬಿಟ್ವು. ಆದ್ರಿಂದ ಬ್ರಹ್ಮನಿಗೆ ಇವಾಗ ಮತ್ತೊಂದು ಆಶ್ಚರ್ಯ ಆಗ್ತಾ ಇದೆ. ಮೊದಲೇ ಹಂದಿಯ ರೂಪ ಇದು ಅಲ್ವಾ?
ಅದೇನು ಸಾಮಾನ್ಯವಾಗಿ ಹಂದಿಯನ್ನ ನಾವೇನು ಬಹಳ ಶುಭಕರವಾದಂತಹ ಒಂದು ಪ್ರಾಣಿ ಅಂತ ಹೇಳೋದಿಲ್ಲ. ಹಸುವಿಗೆ ಬಹಳ ಮಹತ್ವವನ್ನ ಕೊಡ್ತೀವಿ. ಹಂದಿಗೆ ಯಾರಾದ್ರೂ ಮಹತ್ವವನ್ನು ಕೊಡ್ತಾರಾ? ನಮ್ಮ ವಿಶೇಷವಾಗಿ ಭಾರತ ವರ್ಷದಲ್ಲಿ, ಬೇರೆ ದೇಶಗಳಲ್ಲಿ ಕೊಡ್ತಾ ಇಲ್ವೋ ಗೊತ್ತಿಲ್ಲ ನನಗೆ, ಆದ್ರೆ ಭಾರತ ವರ್ಷದಲ್ಲಂತೂ, ನಮ್ಮ ಭಾರತ ದೇಶದಲ್ಲಂತೂ ಹಂದಿಗೆ ಯಾವುದೇ ರೀತಿಯಾದಂತ ಮಹತ್ವವನ್ನ ಕೊಡೋದಿಲ್ಲ. ಎಲ್ಲಾದ್ರೂ ಹಂದಿ ಬಂತು ಅಂತ ಹೇಳಿದ್ರೆ ಅದನ್ನ ನೋಡಿದ್ರೆ ಕೂಡ ಎಷ್ಟೊಂದ್ ಜನ ಸ್ನಾನ ಮಾಡೋರು ರೆಡಿ ಇರ್ತಾರೆ ಎಷ್ಟೊಂದ್ಸತಿ. ಯಾಕೆಂದ್ರೆ ಬಹಳ ಗಲೀಜಾದಂತ ಒಂದು ಪ್ರದೇಶದಲ್ಲಿ ಮಾತ್ರ ಹಂದಿ ಬರುತ್ತೆ ಅಲ್ವಾ. ಮತ್ತೆ ಅದು ಏನನ್ನ ಸೇವಿಸುತ್ತೆ, ಬರೀ ಬಹಳ ಏನಂತಾರೆ, ಕೊಳೆ ಇರ್ತಕ್ಕಂತ ಬಹಳ ಮಲಮೂತ್ರ ಎಲ್ಲವನ್ನ ಅದು ಸೇವಿಸುತ್ತೆ ಅಲ್ವಾ. ಅದರಿಂದ ಈ ಹಂದಿಯ ರೂಪವನ್ನ ಯಾವಾಗ ಬ್ರಹ್ಮ ನೋಡ್ತಾನೆ, ಕಿಮೇತತ್ ಸೂಕರ ವ್ಯಾಜಂ, ಇದೇನು ಒಂದ್ ಸೂಕರ ಅಂತ ಹೇಳಿದ್ರೆ ಹಂದಿಯ ರೂಪದಲ್ಲಿ ಇರ್ತಕ್ಕಂತ ಒಬ್ಬ ಮಹಾಪುರುಷನೋ ಅಂತ ಕೂಡ ಅನ್ಸುತ್ತೆ. ಅದೇ ರೀತಿ ಅದೇ ಸಮಯದಲ್ಲಿ ನಾಶಾಯಮೇ ವಿನಿಸೃತಂ, ಇದೇನು ಹಂದಿ ನನ್ನ ನಾಶವನ್ನ ಮಾಡೋದಕ್ಕೆ ಬಂದಿದ್ಯಾ ಅನ್ನೋದು ಕೂಡ ಬ್ರಹ್ಮನಿಗೆ ಅನಿಸುತ್ತೆ. ಅದಾದ ಮೇಲೆ ಅವನು ಹೇಳ್ತಾನೆ, ಆ ಹಂದಿಯನ್ನ ನೋಡ್ತಾ ನೋಡ್ತಾ ಇರ್ಬೇಕಾದ್ರೆ ಬ್ರಹ್ಮನಿಗೆ ಗೊತ್ತಾಗತ್ತೆ. ಏನಕ್ಕೆ ಅಂದ್ರೆ ಹಂದಿ ನೋಡ್ತಾ ನೋಡ್ತಾ ಹೇಗಾಗತ್ತೆ ಅಂತ ಹೇಳಿದ್ರೆ, ಆಕಾಶದಲ್ಲಿ ಹೋಗಿ ಒಂದು ದೊಡ್ಡ ಆನೆಯಷ್ಟು ಆಕಾರವನ್ನ ಪಡೆದು ಬಿಡುತ್ತೆ ಅಲ್ವಾ. ಸೊ ಅದನ್ನ ನೋಡಿ ತರ್ಕಯಾಮಾಸ ಚಿತ್ರದ, ಆವಾಗ ಬ್ರಹ್ಮನಿಗೆ ಗೊತ್ತಾಗತ್ತೆ ಏನಂತ ಹೇಳಿದ್ರೆ, ದೃಷ್ಟೋಂಗುಷ್ಟ ಶಿರೋ ಮಾತ್ರ ಕ್ಷಣಾದ್ ಗಂಡಶಿಲಾ ಸಮಃ. ಕ್ಷಣಾದ್ ಅಂತ ಹೇಳಿದ್ರೆ ಒಂದೇ ಒಂದು ಕ್ಷಣದಲ್ಲಿ, ಗಂಡ ಅಂತ ಹೇಳಿದ್ರೆ ನನ್ನ ಕನ್ನಡದ ಗಂಡ ಅಲ್ಲ ಇದು, ಗಂಡ ಅಂತ ಹೇಳಿದ್ರೆ ಆನೆ ಇಲ್ಲಿ. ಸೊ ಗಂಡಶಿಲಾ ಸಮಃ, ಒಂದು ದೊಡ್ಡ ಆನೆಯ ಆಕಾರವನ್ನ ಪಡೆದು ಬಿಟ್ಟಿದೆ ಈ ಹಂದಿ. ಸಣ್ಣದಾಗಿದ್ದಂತ ಅಂಗುಷ್ಟ ಮಾತ್ರಂ, ಆ ಒಂದು ಸಣ್ಣ ಹೆಬ್ಬರಳಿನ ಆಕಾರದಲ್ಲಿದ್ದಂತಹ ಹಂದಿ ಕ್ಷಣ ಮಾತ್ರದಲ್ಲಿ ದೊಡ್ಡ ಆನೆಯ ರೂಪವನ್ನ ಪಡೆದು ಬಿಟ್ಟಿದೆ, ಅದು ಕೂಡ ಆಕಾಶದಲ್ಲಿ ಹೋಗಿ. ಆವಾಗ ಬ್ರಹ್ಮನಿಗೆ ಅನ್ಸುತ್ತೆ, ಅಪಿಸ್ವಿತ್ ಭಗವಾನೇಶಃ, ಪ್ರಾಯ ಇದು ಭಗವಂತನ ಒಂದು ಅವತಾರ ಅಂತ ಬ್ರಹ್ಮನಿಗೆ ಅನ್ಸುತ್ತೆ ಅಲ್ವೇ. ಸೊ ಅದನ್ನೇ ಜಯದೇವ ಗೋಸ್ವಾಮಿ ಕೂಡ ತಮ್ಮ ಗೀತ ಗೋವಿಂದದ ಆರಂಭದಲ್ಲಿ ದಶಾವತಾರ ಸ್ತೋತ್ರದಲ್ಲಿ 3ನೇ ಅವತಾರವಾಗಿ ಅವರು ವರ್ಣಿಸ್ತಾರೆ. ವಸತಿ ದಶನ ಶಿಖರೆ ತರಣಿ ತವ ಲಗ್ನ, ಶಶಿನಿ ಕಳಂಕ ಕಲೈವನಿ ಮಗ್ನ, ಕೇಶವಧೃತ ಸೂಕರ ರೂಪ, ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಅಲ್ವಾ. ಸೊ ಇದ್ರ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡ್ತೀವಿ. ಇಲ್ಲಿ ಬ್ರಹ್ಮನಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಅಪಿಸ್ವಿತ್ ಭಗವಾನೇಶಃ, ಪ್ರಾಯ ಇದು ಭಗವಂತನ ಒಂದು ಅವತಾರವೇ ಆಗಿರಬೇಕು ಅಲ್ವಾ. ಅದಾದ್ಮೇಲೆ ಆ ಬ್ರಹ್ಮನ ಯಾವ ಒಂದು ಅನುಮಾನವಿತ್ತು ಅದನ್ನ ಖಚಿತಪಡಿಸೋದಕ್ಕೆ, ಏಕೆಂದ್ರೆ ಭಗವಂತನಿಗೆ ತನ್ನ ಭಕ್ತರನ್ನ ಅನುಮಾನದಲ್ಲಿ ಇಟ್ಟಿರುವುದು ಹೆಚ್ಚಾಗಿ ಇಷ್ಟ ಇಲ್ಲ. ಆದ್ದರಿಂದಲೇ ಕುರುಕ್ಷೇತ್ರದಲ್ಲಿ ಕೂಡ ಬಹಳ ದಿಗ್ಭ್ರಮೆಯಿಂದ, ಬಹಳ ವ್ಯಾಕುಲತೆಯಿಂದ, ಬಹಳ ಅನುಮಾನದಿಂದ ಕೂಡಿದ್ದಂತಹ ಯಾರು ಕುರುಕ್ಷೇತ್ರದಲ್ಲಿ ಯಾರು ಕೂಡಿದ್ದು? ದಿಗ್ಭ್ರಮೆ ಯಾರಿಗಾಗಿದ್ದು? ಅರ್ಜುನನಿಗೆ ಅಲ್ವಾ. ಅವನ ಎಲ್ಲಾ ಸಂಶಯಗಳನ್ನ ಕೇವಲ 18 ಅಧ್ಯಾಯಗಳ ಉಪದೇಶದಿಂದ ಕೃಷ್ಣ ದೂರ ಮಾಡ್ತಾನೆ. ಆದ್ರೆ ಇಲ್ಲಿ ಕೇವಲ ಒಂದೇ ಒಂದು ಕ್ಷಣದಲ್ಲಿ ಅವನು ಭಗವಂತ ಬ್ರಹ್ಮನ ಅನುಮಾನವನ್ನ ದೂರ ಮಾಡ್ತಾನೆ. ಹೇಗೆ ದೂರ ಮಾಡ್ತಾನೆ? ಏನಾದ್ರೂ ಊಹೆ ಮಾಡ್ತೀರಾ ಯಾರಾದ್ರೂ? ಹೇಗೆ ಬ್ರಹ್ಮನಿಗೆ 100% ಅಂದ್ರೆ 100% ಗೊತ್ತಾಗತ್ತೆ ಇದು ಖಂಡಿತವಾಗ್ಲೂ ಭಗವಂತಾನೆ, ಹಂದಿಯ ರೂಪದಲ್ಲಿ ಬಂದಿದ್ರು ಕೂಡ ಅದು ಭಗವಂತಾನೆ ಅಂತ ಹೇಗೆ ಗೊತ್ತಾಗತ್ತೆ? ಅವಾಗ ಭಗವಂತ ಏನ್ ಮಾಡ್ತಾನೆ? ಯಾರಾದ್ರೂ ಊಹೆ ಮಾಡ್ತೀರಾ? ಜೋರಾಗಿ ಸಮಸ್ತವಾಗಿರ್ತಕ್ಕಂಥ ಸೃಷ್ಟಿಗೆ ಕೇಳಿಸುವಂತೆ ಆ ಹಂದಿ ಗರ್ಜನೆಯನ್ನ ಮಾಡತ್ತೆ ಅಲ್ವಾ. ಇದನ್ನೇ ಇಲ್ಲಿ ಹೇಳ್ತಾರೆ, ಜಗರ್ಜಾಗೇಂದ್ರ ಸನ್ನಿಭ. ಜಗರ್ಜ ಅಂತ ಹೇಳಿದ್ರೆ ಗರ್ಜನೆಯನ್ನ ಮಾಡಕ್ ಶುರು ಮಾಡ್ತು ಆ ಹಂದಿ. ಆ ಗರ್ಜನೆಯನ್ನ ಯಾವಾಗ ಕೇಳ್ತಾರೆ ಆವಾಗ ಎಲ್ಲರಿಗೂ ಸಂಪೂರ್ಣವಾಗಿ ಗೊತ್ತಾಗತ್ತೆ. ಕುರುಕ್ಷೇತ್ರದ ಆರಂಭದಲ್ಲಿ ಕೂಡ ಎಷ್ಟೊಂದು ಇದನ್ನ ಓದ್ತಾ ಇರ್ಬೇಕಾದ್ರೆ ಇವಾಗ ನನ್ಗೆ ಅನಿಸ್ತಾ ಇದೆ, ಕುರುಕ್ಷೇತ್ರ ಆರಂಭದಲ್ಲಿ ಕೂಡ ಆರಂಭದಲ್ಲಿ ಕೌರವ ಸೈನ್ಯದಲ್ಲಿ ಇದ್ದಂಥವ್ರೆಲ್ಲರೂ ತಮ್ಮ ತಮ್ಮ ಶಂಖೆಗಳನ್ನ ಊದ್ತಾರೆ ಅಲ್ವಾ. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನೋದ್ಯೋಚ್ಚೈಹಿ ಶಂಖಂ ದದ್ಮೌ ಪ್ರತಾಪವಾನ್. ಕುರುವೃದ್ಧ ಪಿತಾಮಹರು ಅಂದ್ರೆ ಯಾರದು? ಭೀಷ್ಮ. ಆ ಭೀಷ್ಮರು ಮೊದಲು ತಮ್ಮ ಶಂಖವನ್ನ ಊದ್ತಾರೆ. ಅವರ ಹಿಂದೆ ಎಲ್ಲರೂ ಕೂಡ ಆ ಕುರುಕ್ಷೇತ್ರ ಸೈನ್ಯದಲ್ಲಿ ಇದ್ದಂತಹ ಅಂದ್ರೆ ಕೌರವರ ಸೈನ್ಯದಲ್ಲಿ ಇದ್ದಂತಹ ಎಲ್ಲರೂ ತಮ್ಮ ತಮ್ಮ ಶಂಖೆಗಳನ್ನ ಊದ್ತಾರೆ. ಆದ್ರೆ ಪಾಂಡವರ ಮೇಲೆ ಅಷ್ಟೊಂದು ತೀವ್ರವಾದಂತಹ ಪರಿಣಾಮ ಅದು ಬೀರ್ಲಿಲ್ಲ ಅಂತ
ಭಗವದ್ಗೀತೆ ಹೇಳುತ್ತೆ. ಆದ್ರೆ ಅದಾದ್ಮೇಲೆ ಯಾರು ತಮ್ಮ ಶಂಖೆಯನ್ನ ಊದ್ತಾರೆ? ಕೃಷ್ಣಾರ್ಜುನರು. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಇದೆಲ್ಲ ಅವರವರ ಶಂಖೆಗಳ ಹೆಸರು ನೋಡಿ. ಪ್ರತಿಯೊಬ್ಬ ಯೋಧನ ಶಂಖೆಗೂ ಒಂದೊಂದು ಹೆಸರಿತ್ತು. ಕೃಷ್ಣನ ಶಂಖೆಗೆ ಏನ್ ಹೆಸರು? ಪಾಂಚಜನ್ಯ. ಮತ್ತೆ ಅರ್ಜುನನ ಶಂಖೆಗೆ ದೇವದತ್ತ, ಭೀಮನ ಶಂಖೆಗೆ ಪೌಂಡ್ರ, ಅನಂತ ವಿಜಯ ಅನ್ನೋದು ಯುಧಿಷ್ಠಿರನ ಶಂಖೆ, ಮತ್ತೆ ನಕುಲ ಮತ್ತೆ ಸಹದೇವರ ಶಂಖೆಗಳಿಗೆ ಸುಘೋಷ ಮತ್ತೆ ಮಣಿಪುಷ್ಪಕ ಅಂತ ಈ ರೀತಿಯಾದಂತ ಹೆಸರುಗಳಿದ್ವು. ಅವರ ಹಿಂದೆ ಸಮಸ್ತವಾಗಿರ್ತಕ್ಕಂಥ ಪಾಂಡವ ಸೈನ್ಯ ತಮ್ಮ ತಮ್ಮ ಶಂಖೆಯನ್ನ ಊದತ್ತೆ. ಆವಾಗ ಅದನ್ನ ಕೇಳಿ ಇವತ್ತೇ ನಮ್ಮ ಇನ್ನೂ ಯುದ್ಧ ಆರಂಭನೇ ಆಗಿಲ್ಲ, ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆನೆ ನಮ್ಮ ಸೋಲಾಗಿದೆ ಅಂತ ಅನಿಸ್ಬಿಡತ್ತೆ. ಯಾರಿಗೆ? ಕೌರವರಿಗೆ. ಅದೇ ರೀತಿ ರಾಮಾನುಜಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಮೊದಲನೇ ಅಧ್ಯಾಯದ ಭಾಷ್ಯದಲ್ಲಿ ಬರೀತಾರೆ, ಅದ್ಯೇವ ನಷ್ಟಂ ಕುರುಣಾಂ ಬಲಂ. ಈ ಸಮಯದಲ್ಲೇನೆ, ಇವತ್ತೇನೆ, ಇನ್ನು ಯುದ್ಧ ಪ್ರಾರಂಭ ಆಗದೆ ಇರ್ಬೇಕಾದ್ರೆ ನಮ್ಮ ಸೈನ್ಯ ಅನ್ನೋದು ಸೋತ್ ಹೋಗಿರ್ಬೇಕು ಅಂತ ಅನಿಸುತ್ತೆ ಅಲ್ವೇ? ಅದರಿಂದ ಭಗವಂತನ ಶಂಖೆಯ ನಾದವಾಗಿರಬಹುದು ಅಥವಾ ಭಗವಂತನ ಗರ್ಜನೆ ಆಗಿರ್ಬೋದು. ಬೇರೆ ಯಾವ ಅವತಾರದಲ್ಲಿ, ಪ್ರಸಿದ್ಧವಾಗಿರ್ತಕ್ಕಂಥ ಅವತಾರದಲ್ಲಿ ಭಗವಂತ ಗರ್ಜನೆಯನ್ನ ಮಾಡ್ತಾನೆ? ನರಸಿಂಹ ಅವತಾರದಲ್ಲಿ. ಎಷ್ಟು ಜನ ಮಹಾವತಾರ ನರಸಿಂಹ ಮೂವಿನ ನೋಡಿದ್ರಿ? ನೀವೆಲ್ಲ ನೋಡ್ಲಿಲ್ವಾ? ಯಾರ ನೋಡಿದ್ರಿ? ಕೈ ಎತ್ತಿ. ಬೇರೆ ಯಾರ್ಯಾರು ನೋಡಿಲ್ಲ? ಇವಾಗ ಸಿಗತ್ತೆ ನಿಮ್ಗೆ. ಎಲ್ಲಿ? ನೆಟ್ಫ್ಲಿಕ್ಸ್ ಅಲ್ಲೋ ಎಲ್ಲೋ ಸಿಗತ್ತೆ ಅಂತ ಕೇಳ್ಪಟ್ಟೆ. ಅಲ್ಲಿ ನೀವು ನೋಡ್ಬೋದು. ಸೊ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಅಲ್ಲಿ. ಅದರಲ್ಲಿ ಆರಂಭದಲ್ಲಿ ವರಾಹ ಅವತಾರ ಕೂಡ ತೋರಿಸಿದ್ದಾರೆ ಅಲ್ವಾ? ಸೊ ಜಾಸ್ತಿ ಸಮಯ ಇಲ್ಲ, ಬೇಗ ಹೇಳಿ ಮುಗಿಸ್ಬಿಡ್ತೀನಿ. ಸೊ ಭಗವಂತ ಅಂದ್ರೆ ವರಾಹ ತನ್ನ ಗರ್ಜನೆಯನ್ನ ಮಾಡ್ತಾನೆ. ಆ ಗರ್ಜನೆಯನ್ನ ಕೇಳಿ ತಕ್ಷಣ ಬ್ರಹ್ಮನಿಗೆ ಮಾತ್ರ ಅಲ್ಲ, ಬ್ರಹ್ಮ ಪುತ್ರರು ಯಾರ್ಯಾರಿದ್ರು, ದಶ ಪ್ರಜಾಪತಿಗಳಿದ್ರು, ಬೇರೆ ಎಲ್ಲಾ ಋಷಿಮುನಿಗಳಿದ್ರು, ಎಲ್ಲರಿಗೂ ಖಚಿತ ಆಗತ್ತೆ ಇದು ಖಂಡಿತವಾಗ್ಲೂ ಭಗವಂತ ಅಂತ. ಸೊ ಭಗವಂತ ಏನ್ ಮಾಡ್ತಾನೆ? ತನ್ನ ಗರ್ಜನೆಯಿಂದ ಎಲ್ಲರಿಗೂ ಆಶ್ವಾಸನೆಯನ್ನ ನೀಡಿ ಅದಾದ ಮೇಲೆ ಜೋರಾಗಿ ಹೋಗಿ ಆ ಸಮುದ್ರದಲ್ಲಿ, ಯಾವ ಸಮುದ್ರದಲ್ಲಿ? ಗರ್ಭೋದಕ ಸಾಗರದಲ್ಲಿ ಅವನು ಧುಮುಕ್ತಾನೆ. ಅವನು ಹೇಗೆ ಧುಮುಕ್ತಾನೆ ಅನ್ನೋದನ್ನು ಕೂಡ ಭಾಗವತದಲ್ಲಿ ವಿವರಿಸ್ತಾರೆ. ಅವನು ಧುಮುಕಿದ್ದು ಹೇಗಿತ್ತು ಅಂತ ಹೇಳಿದ್ರೆ, ನೀವು ಅದನ್ನ ಕೂಡ ಮೂವಿಯಲ್ಲಿ ತೋರಿಸಿದ್ದಾರೆ ಬಹಳ ಚೆನ್ನಾಗಿ. ಅವನು ಹೇಗೆ ಧುಮುಕ್ದ ಅಂತ ಹೇಳಿದ್ರೆ, ಸೊಯ್ ಅಂತ ಬಂದು ಧುಮುಕಿದ್ದು ಆ ಸಮಸ್ತವಾಗಿರ್ತಕ್ಕಂಥ ಸಾಗರವೇ ಅದರಿಂದ ಎರಡು ಭಾಗವಾಗ್ಬಿಡ್ತೇನೋ ಅಂತ ಎಲ್ಲರಿಗೂ ಅನಿಸ್ತಾ ಇತ್ತು. ಆ ಒಂದು ವೇಗದಿಂದ ಭಗವಂತ ಅಂದ್ರೆ ವರಾಹ ಅವತಾರ ಅನ್ನೋದು ಸಮುದ್ರದಲ್ಲಿ ಧುಮುಕತ್ತೆ. ಆ ಎರಡೂ ಭಾಗಗಳು, ಸಮುದ್ರದ ಎರಡು ಭಾಗಗಳಾಗಿ, ಎರಡೂ ಭಾಗಗಳು ಮೇಲೇರಿ ಭಗವಂತನಿಗೆ ದಯವಿಟ್ಟು ನನ್ನನ್ನ ರಕ್ಷಿಸು ಅಂತ ಕೇಳ್ಕೊತಾ ಇತ್ತಂತೆ. ಆ ರೀತಿಯಲ್ಲಿ ಧುಮುಕ್ತಾನೆ ಭಗವಂತ, ಆ ವೇಗದಲ್ಲಿ ಧುಮುಕ್ತಾನೆ ಅಲ್ವಾ? ಸೊ ಮತ್ತೆ ಅವನೇನ್ ಅದಾದ್ಮೇಲೆ ಏನ್ ಮಾಡ್ತಾನೆ? ಕೆಳಗೆ ಹೋಗ್ತಾನೆ. ಆ ಗರ್ಭೋದಕ ಸಾಗರದ ಆಳದಲ್ಲಿ, ಅಂದ್ರೆ ತಳದಲ್ಲಿ ಅಲ್ವಾ? ತಳ ಅಂತ ಹೇಳ್ತಾರಲ್ವಾ? ಸಮಸ್ತವಾದ ಗರ್ಭೋದಕ ಸಾಗರದ ತಳದಲ್ಲಿ ಆ ಒಂದು ಪೃಥ್ವಿ ಅನ್ನೋದು ಏನು ಮುಳುಗ್ ಹೋಗಿತ್ತು, ಭೂಲೋಕ ಅನ್ನೋದು ಏನು ಮುಳುಗ್ ಹೋಗಿತ್ತು, ಅದನ್ನ ಹೇಗೆ ಒಂದು ಹಂದಿ, ಸಾಮಾನ್ಯವಾಗಿ ಒಂದು ಹಂದಿ ಏನಾದ್ರೂ ಹುಡುಕ್ಬೇಕಾದ್ರೆ ಹೇಗೆ ಹುಡುಕತ್ತೆ? ತನ್ನ ಅದಕ್ಕೇನಂತಾರೆ? ದಂತನ. ಏನಂತಾರೆ ಅದಕ್ಕೆ? ದಂತನ? ಕೊರೆನಾ? ಕೋರೆ. ಕೋರೆಯಿಂದ ಅದು ಹುಡುಕತ್ತೆ ಅಲ್ವಾ? ಅದು ಅದಕ್ಕೆ ಕೈಯೆಲ್ಲ ಇಲ್ಲ, 4 ಕಾಲುಗಳಷ್ಟೇನೆ ಅಲ್ವಾ? ಅದರಿಂದ ಒಂದು ಉದಾಹರಣೆಗೆ ಒಂದು ಆನೆ ತನ್ನ ಸೊಂಡಲಿನಿಂದ ಹುಡುಕತ್ತೆ. ಅದೇ ರೀತಿ ಒಂದು ಹಂದಿ ತನ್ನ ಕೋರೆ ಅಲ್ವಾ? ಕೋರೆಯಿಂದ ಹುಡುಕತ್ತೆ. ಸೊ ಹೇಗೆ ಒಂದು ಹಂದಿ ಬಹಳ ಕೊಳೆ ಇರ್ತಕ್ಕಂಥ ಪ್ರದೇಶಕ್ಕೆ ಹೋಗಿ ಅಲ್ಲಿ ಏನಾದ್ರೂ ನನಗೆ ತಿನ್ನೋದಕ್ಕೆ ಸಿಗತ್ತಾ ಅಂತ ತನ್ನ ಕೋರೆಗಳಿಂದ ಹುಡುಕತ್ತೆ, ಅದೇ ರೀತಿಯಲ್ಲಿ ವರಾಹಾವತಾರ ಅವನ್ ಕೆಳಗಡೆ ಹೋಗಿ, ಭೂಮಿ ಲೋಕ ಅನ್ನೋದು ಗರ್ಭೋದಕ ಸಾಗರದ ತಳದಲ್ಲಿ ಅಡಗಿತ್ತು, ಅದನ್ನ ಹೋಗಿ ತನ್ನ ಕೋರೆಗಳಿಂದ ಅವನು ಹುಡುಕಿ ಅದನ್ನ ತನ್ನ ದಂತದ ಮೇಲೆ ಅದನ್ನ ಇಟ್ಕೊಂಡು ಬಂದು ವಾಪಸ್ಸು ಆ ಭೂಲೋಕವನ್ನ ತನ್ನ ಸ್ಥಾನದಲ್ಲಿ ಇಡ್ತಾನೆ, ಸ್ಥಾನವನ್ನ ಅದಕ್ಕೆ ತಲುಪಿಸ್ತಾನೆ ಅಲ್ವಾ? ಸೊ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಮತ್ತೆ ಈ ಒಂದು ಕಥೆಯನ್ನ ಹೇಳ್ತಾ ಇರ್ಬೇಕಾದ್ರೆ ಮೈತ್ರೇಯರು ಆ ಸಮಯದಲ್ಲಿ ಆ ಪೃಥ್ವಿ ಲೋಕವನ್ನ ತನ್ನ ಸ್ಥಾನದಲ್ಲಿ ಇಟ್ಟಾದ ಮೇಲೆ ಹಿರಣ್ಯಾಕ್ಷನ ವಧೆಯನ್ನ ಕೂಡ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲಿ
ಅನೇಕ ಆಚಾರ್ಯರು ತಮ್ಮ ತಮ್ಮ ವ್ಯಾಖ್ಯಾನಗಳಲ್ಲಿ ಇದನ್ನ ನಮ್ಗೆ ಸ್ಪಷ್ಟೀಕರಣ ಮಾಡ್ತಾರೆ, ಇದನ್ನ ನಮಗೆ ಸ್ಪಷ್ಟಪಡಿಸ್ತಾರೆ. ನೋಡಿ, ಎರಡು ವರಾಹ ಅವತಾರಗಳು ಇವೆ ಅಂತ ಶಾಸ್ತ್ರ ಹೇಳುತ್ತೆ. ವಿಶೇಷವಾಗಿ ರೂಪ ಗೋಸ್ವಾಮಿ ಅವರು ನಮ್ಮ ಬಹಳ ಪ್ರಧಾನವಾದಂತ ಆಚಾರ್ಯರು. ಅವರು ಒಂದು ಗ್ರಂಥವನ್ನ ಬರೆದಿದ್ದಾರೆ, ಲಘು ಭಾಗವತಾಮೃತ ಅಂತ. ಆ ಲಘು ಭಾಗವತಾಮೃತದಲ್ಲಿ ಇದನ್ನ ಸ್ಪಷ್ಟ ಮಾಡ್ತಾರೆ. ಎರಡು ವರಾಹ ಅವತಾರಗಳು ಆಗತ್ತೆ. ಒಂದು ಸ್ವಯಂಭುವ ಮನ್ವಂತರದಲ್ಲಿ, ಎರಡನೇದು ಚಾಕ್ಷುಷ ಮನ್ವಂತರದಲ್ಲಿ. ನಾನು ಆರಂಭದಲ್ಲಿ ಹೇಳಿದೆ ಅಲ್ವಾ, ಒಂದು ಬ್ರಹ್ಮನ ದಿವಸದಲ್ಲಿ 14 ಮನು ಅವರ ಅವತಾರವಾಗತ್ತೆ. ಅಂದ್ರೆ 14 ಮನುಗಳು ಬರ್ತಾರೆ. ಒಂದು ಬ್ರಹ್ಮನ ದಿವಸಕ್ಕೆ ಕಲ್ಪ ಅಂತ ಕೂಡ ಹೇಳ್ತಾರೆ, ಮತ್ತೊಂದು ಶಬ್ದ ಇದೆ ಒಂದು ಬ್ರಹ್ಮನ ದಿವಸಕ್ಕೆ. ಒಂದು ಬ್ರಹ್ಮನ ದಿವಸ ಅಥವಾ ಒಂದು ಬ್ರಹ್ಮನ ರಾತ್ರಿ ಅಂದ್ರೆ ಎಷ್ಟು ವರ್ಷಗಳ ಕಾಲ? ಬಹಳ ದೀರ್ಘಕಾಲ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋ ರಾತ್ರ ವಿದೋ ಜನಾಹ. 8ನೇ ಅಧ್ಯಾಯದ 17ನೇ ಶ್ಲೋಕ ಭಗವದ್ಗೀತೆ ಹೇಳುತ್ತೆ. ಸಹಸ್ರಯುಗ ಪರ್ಯಂತಂ, ಒಂದು ಚತುರ್ಯುಗ ಅಥವಾ ಒಂದು ದಿವ್ಯ ಯುಗ ಅಂತ ಹೇಳಿದ್ರೆ ಯಾವುದು? ಆರಂಭದಲ್ಲಿ ಮೊದಲನೇ ಯುಗ ಯಾವುದದು? ಸತ್ಯಯುಗ. ಎರಡನೇದು ತ್ರೇತಾಯುಗ. ಮೂರನೇದು ದ್ವಾಪರಯುಗ. ಈಗ ನಡೀತಾ ಇರುವಂತಹದ್ದು ಕಲಿಯುಗ ಅಲ್ವಾ? ಎಲ್ಲರಿಗೂ ಗೊತ್ತಿದೆ ಅಲ್ವಾ? ನಾವು ಸತ್ಯಯುಗದಲ್ಲಿ ಇವಾಗಿಲ್ಲ, ಇವಾಗ ಕಲಿಯುಗದಲ್ಲಿ ಇದ್ದೀವಿ ಅಲ್ವಾ? ಸೊ ಈ 4 ಯುಗಗಳನ್ನ ಸೇರಿಸಿದ್ರೆ ಒಂದು ದಿವ್ಯ ಯುಗ ಅಥವಾ ಒಂದು ಚತುರ್ಯುಗ ಅಲ್ವಾ? ಕಲಿಯುಗ ಎಷ್ಟು ವರ್ಷಗಳ ಕಾಲ? 4,32,000 ವರ್ಷಗಳ ಕಾಲ. ಇದನ್ನ ಕೇಳಬೇಕಾದ್ರೆ ಇದು ಏನಪ್ಪಾ ಇದು ಈ ರೀತಿ ಅಂತ ಅನ್ಸುತ್ತೆ ನಿಮ್ಗೆ, ಆದ್ರೆ ಇದು ಶಾಸ್ತ್ರ ಹೇಳುವಂತಹ ಸತ್ಯ. ಅದಕ್ಕೆ 2ರಷ್ಟು ದ್ವಾಪರ ಯುಗ ಅಂದ್ರೆ 8,64,000 ವರ್ಷಗಳ ಕಾಲ. ಅದಕ್ಕೆ 2ರಷ್ಟು ಮತ್ತೆ ಯಾವುದು? ತ್ರೇತಾಯುಗ. ಅಂದ್ರೆ ಎಷ್ಟಾಯ್ತು? 12 ಲಕ್ಷ ಅಲ್ಲ, ಅದಕ್ಕೆ 2ರಷ್ಟಲ್ಲ, ಕಲಿಯುಗದ 3ರಷ್ಟು. ಅದಕ್ಕೇನೆ ತ್ರೇತಾಯುಗ. ಅದರಿಂದ 12,96,000 ವರ್ಷಗಳ ಕಾಲ. ಮತ್ತೆ ಕಲಿಯುಗದ 4ರಷ್ಟು ಯಾವುದದು? ಸತ್ಯಯುಗ. ಅಂದ್ರೆ 17,28,000 ವರ್ಷಗಳ ಕಾಲ. ಇದೆಲ್ಲವನ್ನ ಸೇರಿಸಿದ್ರೆ 43,20,000 ವರ್ಷಗಳ ಕಾಲ ಬರುತ್ತೆ. ಇದು ಒಂದು ಚತುರ್ಯುಗ ಅಥವಾ ಒಂದು ದಿವ್ಯ ಯುಗ. ಈ ರೀತಿ 1,000 ದಿವ್ಯ ಯುಗಗಳನ್ನ ಸೇರಿಸಿದ್ರೆ ಬ್ರಹ್ಮನ ಒಂದು ದಿವಸ ಅಂದ್ರೆ 12 ಗಂಟೆಗಳ ಕಾಲ ಅಲ್ವಾ? ಸಾಕಾ? ಯಾರಿಗಾದ್ರೂ ಬ್ರಹ್ಮ ಆಗೋ ಆಸೆ ಇದ್ರೆ ನೋಡಿ, ಇವಾಗ ನೋಡ್ಕೋಬಹುದು ನೀವು. ನೀವು ಹೇಳ್ತಾ ಇರ್ಬೋದು, ನೀವು 100 ವರ್ಷಗಳಲ್ಲಿ ಅಷ್ಟೊಂದು ಕಷ್ಟ ಪಡ್ತಾ ಇದೆ ಸರ್, ನಮ್ಗೆ ಅಷ್ಟೊಂದು ವರ್ಷಗಳ ಕಾಲ ಬದುಕಿದ್ರೆ ಇನ್ನು ಎಷ್ಟು ಕಷ್ಟಗಳು ಬರ್ಬೋದು, ಅದೆಲ್ಲ ಬೇಡ ನಮ್ಗೆ ಈ ಮನುಷ್ಯನ ಜೀವನನೇ ಸಾಕು ನಮ್ಗೆ ಅಂತ ಅನಿಸ್ಬೋದು ಅಲ್ವಾ? ಆದ್ರೆ ಇದೆಲ್ಲವೂ ಕೂಡ ಸಾಪೇಕ್ಷಿತ ಅಂತ ಹೇಳಿದ್ರೇನು? ರಿಲೇಟಿವ್ ಅಲ್ವಾ? ಒಂದು ಇರುವೆಗೆ ಪ್ರಾಯಶಃ ಒಂದು 10 ದಿವಸ 12 ದಿವಸ ಬದುಕಬಹುದು ಅಷ್ಟೇನೆ. ಆದ್ರೆ ಆ ಇರುವೆಗೆ ನಾನು ಬಹಳ ದೀರ್ಘವಾದಂತ ಜೀವನ ಬದುಕ್ತಾ ಇದ್ದೀನಿ ಅಂತ ಇರುವೆಗೆ ಅನ್ಸುತ್ತೆ. ಅದೇ ರೀತಿ ಎಷ್ಟೊಂದು ಕೀಟಾಣುಗಳು ಇರ್ತದೆ, ಒಂದಷ್ಟು ಗಂಟೆಗಳ ಕಾಲ ಮಾತ್ರ ಬದುಕಬಹುದು. ನೀವು ರಾತ್ರಿ ಮಲಗ್ತೀರಾ 10 ಗಂಟೆಗೆ ಅಂತ ಹೇಳಿದ್ರೆ 10 ಗಂಟೆಗೆ ಒಂದು ಕೀಟಾಣು ಜನ್ಮ ಪಡೆಯುತ್ತೆ. 11 ಗಂಟೆಗೆ ಆಗ್ಲೇ ದೊಡ್ಡದಾಗ್ಬಿಟ್ಟಿರುತ್ತೆ ಅದು. 12 ಗಂಟೆಗೆ ಅದಕ್ಕೆ ಮದುವೆ ಆಗುತ್ತೆ, ಆಯ್ತಾ? 1 ಗಂಟೆಗೆ ಅದು ಮರಿಗಳನ್ನ ಹಾಕತ್ತೆ. 2 ಗಂಟೆಗೆ ಅದಕ್ಕಾಗ್ಲೇ ವಯಸ್ಸಾಗ್ಬಿಟ್ಟಿರುತ್ತೆ. 3 ಗಂಟೆಗೆ ಮತ್ತಷ್ಟು ವಯಸ್ಸಾಗಿರುತ್ತೆ. ನೀವು 4 ಗಂಟೆಗೆ ಅಕಸ್ಮಾತ್ ಎದ್ರೆ, 4 ಗಂಟೆಗೆ ಎರ್ತೀರಾ ಗೊಲ್ವಾ ಗೊತ್ತಿಲ್ಲ, ಅಕಸ್ಮಾತ್ 4 ಗಂಟೆಗೆ ಎದ್ರೆ ಅದು ಅಷ್ಟೊತ್ತಿಗೆ ತನ್ನ ಶರೀರವನ್ನ ಬಿಟ್ಟು ಮತ್ತೊಂದು ಶರೀರವನ್ನ ಪ್ರವೇಶ ಮಾಡಿರುತ್ತೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಬ್ರಹ್ಮನ ಜೀವನಕ್ಕೆ, ಬ್ರಹ್ಮನ ಜೀವಾವಧಿ ಏನಿದೆ ಅದಕ್ಕೆ ನಮ್ಮ ಜೀವಾವಧಿಯನ್ನ ಹೋಲಿಸಿ ನೋಡಿದ್ರೆ ನಮಗ ಆ ರೀತಿ ಅನಿಸುತ್ತೆ. ಆದ್ರೆ ಬ್ರಹ್ಮನಿಗೆ ಅವನು ಕೂಡ 100 ವರ್ಷಗಳ ಕಾಲ ಮಾತ್ರ ಬದುಕೋದು. ಒಂದು ದಿವಸ ನಿನಗೆ ತಾನೇ ಹೇಳದೆ ಅಲ್ವಾ 1,000 ಚತುರ್ಯುಗಗಳು ಅಂತ. ಆದ್ರೆ ಆ ರೀತಿಯಲ್ಲಿ 100 ವರ್ಷಗಳ ಕಾಲ ಬ್ರಹ್ಮ ಬದುಕ್ತಾನೆ. ಅದೆಷ್ಟು ಕ್ಯಾಲ್ಕುಲೇಷನ್ ಅಂತ ನೀವು ಆಮೇಲೆ ನೋಡ್ಕೊಳ್ಳಿ, ಆಯ್ತಾ? ಇಂಟ್ರೆಸ್ಟ್ ಇದ್ರೆ ನೀವು ನೋಡ್ಕೋಬಹುದು. ಅದರಿಂದ 14 ಮನುಗಳು ಒಂದು ಬ್ರಹ್ಮನ ದಿವಸದಲ್ಲಿ, ಒಂದು ಕಲ್ಪದಲ್ಲಿ ಬರ್ತಾರೆ ಅಲ್ವಾ? ಮೊದಲನೇ ಮನು ಯಾರು? ಸ್ವಯಂಭುವ. ಅದಾದ್ಮೇಲೆ ಸ್ವಾರೋಚಿಷ, ಅದಾದ್ಮೇಲೆ ಉತ್ತಮ, ಅದಾದ್ಮೇಲೆ ತಾಮಸ, ಅದಾದ್ಮೇಲೆ ರೈವತ, ಅದಾದ್ಮೇಲೆ ಚಾಕ್ಷುಷ, ಅದಾದ್ಮೇಲೆ ಇದೀಗ ನಮ್ಮ ಮನು ಇವಾಗ ಇದ್ದಾನೆ. ಯಾರದು? ವೈವಸ್ವತ ಮನು ಅಲ್ವಾ? ವೈವಸ್ವತ ಅಂತ ಹೇಳಿದ್ರೆ ಸೂರ್ಯ ದೇವತೆಯ ಮಗ, ಅವನಿಗೆ ವೈವಸ್ವತ, ವಿವಸ್ವಾನಿನ ಮಗ. ಆದ್ದರಿಂದಲೇ ಸಂಕಲ್ಪ ಹೇಳ್ಬೇಕಾದ್ರೆ ನಾವ್ ಹೇಳ್ತೀವಿ ಅಲ್ವಾ? ಹರಿ ಓಂ ತತ್ಸತ್. ಶ್ರೀ ಗೋವಿಂದ ಗೋವಿಂದ ಅಸ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಶ್ರೀ ವಿಷ್ಣೋರಾಜ್ಞೆಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ. ಈ ಬ್ರಹ್ಮನ ದಿವಸದಲ್ಲಿ, ಅದ್ಯ ಬ್ರಹ್ಮಣಃ
ದ್ವಿತೀಯ ಪರಾರ್ಧೆ ಅಂತ ಹೇಳಿದ್ರೆ ಎರಡನೇ ಅವನ ಪರಾರ್ಧ ಅಂದ್ರೆ 50 ವರ್ಷಗಳಂತೆ 2 ಭಾಗಗಳನ್ನ ಮಾಡಿದ್ರೆ ದ್ವಿತೀಯ ಪರಾರ್ಧೆ ಅದ್ಯ ಬ್ರಹ್ಮಣ ಏನದು ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂ ದ್ವೀಪೆ ಭರತ ವರ್ಷೆ ಭರತ ಖಂಡೆ ಈ ರೀತಿ ಹೇಳ್ತೀವಲ್ಲ. ಸೊ ಅದೇ ರೀತಿಯಲ್ಲಿ 14 ಮನುಗಳ ಅವತಾರವಾಗತ್ತೆ ಪ್ರತಿಯೊಂದು ಬ್ರಹ್ಮನ ದಿವಸದಲ್ಲಿ. ಸೊ ಇವಾಗ ಮೊದಲನೇ ಮನು ಅವನ ಹೆಸರೇನು? ಸ್ವಯಂಭುವ ಮನು. ಸೊ ಆ ಸ್ವಯಂಭುವ ಮನುವಿನ ಜೀವಾವಧಿ ಏನಿದೆ ಅದಕ್ಕೆ ಸ್ವಯಂಭುವ ಮನ್ವಂತರ. ಆ ಸ್ವಯಂಭುವ ಮನ್ವಂತರದಲ್ಲಿ ಬಂದಂತಹದ್ದು ಮೊದಲನೇ ವರಾಹ ಅವತಾರ, ಅದಕ್ಕೆ ಶ್ವೇತವರಾಹ ಅಂತ ಹೇಳ್ತೀವಿ. ಅದಾದ ಮೇಲೆ 6ನೇ ಮನು ಯಾರದು? ಚಾಕ್ಷುಷ ಮನು. ಅವನ ಮನುವಿನ ಸಂದರ್ಭದಲ್ಲಿ ಅವನ ಮನುವಿನ ಜೀವಾವಧಿಯಲ್ಲಿ ಬಂದಂತಹ 2ನೆಯ ವರಾಹ ಅವತಾರ, ಅದಕ್ಕೆ ನಾವೇನ್ ಹೇಳ್ತೀವಿ? ನೀಲ ವರಾಹ. ಶ್ವೇತ ವರಾಹ ಅಂತ ಹೇಳಿದ್ರೆ ಯಾವ ಬಣ್ಣದ್ದು? ಬಿಳಿ ಬಣ್ಣದ್ದು. ಶ್ರೀ ಶ್ರೀ ರಾಧಾ ವಿನೋದ್ ಭಗವಾನ್ ಕಿ ಜಯ. ಶ್ರೀ ಶ್ರೀ ಜಗನ್ನಾಥ ಬಲದೇವ ಸುಭದ್ರಾ ಸುದರ್ಶನ್ ದೇವ್ ಕಿ ಜಯ. ಶ್ರೀ ಶ್ರೀ ನಿತ್ಯಾನಂದ ನಟವರ ಗೌರ್ ಸುಂದರ ಭಗವಾನ್ ಕಿ ಜಯ. ಶ್ರೀಲ ಪ್ರಭುಪಾದ್ ಕಿ ಜಯ. ಸೊ ನಾನು ಹೇಳ್ತಾ ಇದ್ದೆ ಶ್ವೇತ ವರಾಹ ಅಂತ ಹೇಳಿದ್ರೆ ಬಿಳಿ ಬಣ್ಣದಲ್ಲಿ ಇರ್ತಕ್ಕಂತಹ ವರಾಹದ ಅವತಾರ. ಅದೇ ರೀತಿ ನೀಲವರಾಹ ಅಂತ ಹೇಳಿದ್ರೆ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣ ಅಂತ ನೀವು ಅಂದ್ಕೋಬಹುದು ಅಲ್ವಾ. ಸೊ ಈ ಮೊದಲನೇ ವರಾಹ ಅವತಾರ ಅಂತ ಹೇಳಿದ್ರೆ ಶ್ವೇತ ವರಾಹ, ಸ್ವಯಂಭುವ ಮನ್ವಂತರದಲ್ಲಿ ಬಂದಂತಹ ಶ್ವೇತ ವರಾಹದ ಅವತಾರ ಏನಿದೆ ಆ ಸಮಯದಲ್ಲಿ ಹಿರಣ್ಯಾಕ್ಷನ ಯಾವುದೇ ಪಾತ್ರ ಇರಲಿಲ್ಲ. ಸ್ವಾಭಾವಿಕವಾಗಿಯೇ ಆ ಭೂಲೋಕ ಅನ್ನೋದು ಗರ್ಭೋದಕ ಸಾಗರದ ಆಳದಲ್ಲಿ ಅದು ಮುಳುಗ್ ಹೋಗಿತ್ತು. ಆದ್ರಿಂದ ಶ್ವೇತವರಾಹ ಬಂದು ಆ ಭೂಲೋಕವನ್ನ ತನ್ನ ಸ್ಥಾನದಲ್ಲಿ ವಾಪಸ್ಸು ಅದನ್ನ ಸ್ಥಾಪಿಸ್ತಾರೆ ಅಷ್ಟೇನೆ. ಆದ್ರೆ ಚಾಕ್ಷುಷ ಮನ್ವಂತರದಲ್ಲಿ ಆ ಭೂಲೋಕ ಮುಳುಗ್ ಹೋಗಿದ್ದೇನೆ ಕೇವಲ ಹಿರಣ್ಯಾಕ್ಷನ ದುಶ್ಚಟುವಟಿಕೆಗಳಿಂದ, ದುಷ್ಕ್ರಿಯೆಗಳಿಂದ ಅಲ್ವಾ. ಆದ್ದರಿಂದ ಆ ನೀಲವರಾಹದ ಅವತಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮೊದಲು ಈ ಭೂಲೋಕವನ್ನ ತನ್ನ ಸ್ಥಾನದಲ್ಲಿ ಸ್ಥಾಪಿಸಿ ಅದಾದ್ಮೇಲೆ ಹಿರಣ್ಯಾಕ್ಷನ ವಧೆಯನ್ನ ಕೂಡ ನೀಲವರಾಹ ಮಾಡ್ತಾನೆ ಅಲ್ವಾ. ಸೊ ಇದೆರಡೂ ಕಥೆಗಳನ್ನ ಮಿಶ್ರಣ ಮಾಡಿ ಎರಡನ್ನ ಸೇರಿಸಿ ಯಾರಿಲ್ಲಿ ಹೇಳಿದ್ರು? ಮೈತ್ರೇಯ ಹೇಳ್ಬಿಟ್ರು. ಮೈತ್ರೇಯ ಏನ್ ಹೇಳಿದ್ರು ಅಂತ ಹೇಳಿದ್ರೆ ನೋಡಿ, ಸ್ವಯಂಭುವ ಮನುವಿನ ಮನ್ವಂತರದಲ್ಲಿ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇವಾಗ ಸ್ವಯಂಭುವ ಮನುವಿನ ಬಗ್ಗೆ ಹೇಳ್ತಾ ಇದ್ದಾರೆ ತಾನೆ. ಆರಂಭದಲ್ಲಿ ಸ್ವಯಂಭುವ ಮನು ಬ್ರಹ್ಮನಿಗೆ ಕೇಳ್ದ, ಆಮೇಲೆ ಬ್ರಹ್ಮನಿಂದ ಆ ಕೊಳ್ಳೆಯಿಂದ ಆಚೆ ಬಂದಂತಹ ವರಾಹ ಮೂರ್ತಿ. ಆದ್ರೆ ಅದ್ರ ಜೊತೆಗೆ ಹಿರಣ್ಯಾಕ್ಷನ ವಧೆಯನ್ನ ಕೂಡ ಮಾಡಿದ್ರು ಅಂತ ಹೇಳಿದ್ರು. ಆದ್ರಿಂದ ಅಲ್ಲಿ ಆಚಾರ್ಯರು ಅದಕ್ಕೆ ಸ್ಪಷ್ಟೀಕರಣವನ್ನ ಕೊಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಎರಡನ್ನ ಮಿಶ್ರಣ ಮಾಡಿ ಹೇಳ್ತಾರೆ. ಇದಾದ್ಮೇಲೆ ವಿದುರ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳಲಿ ಅಂತ ಅಲ್ವಾ. ಸೊ ಯಾಕಂದ್ರೆ ವಿದುರನಿಗೆ ಕೂಡ ಇದ್ರ ಬಗ್ಗೆ ಜ್ಞಾನ ಇದೆ. ಆದ್ದರಿಂದಲೇ ಮೈತ್ರೇಯ ಮತ್ತಷ್ಟು ಪ್ರಶ್ನೆಗಳನ್ನ ಈ ವಿದುರ ಕೇಳಲಿ ಅಂತ ಎರಡೂ ವರಾಹ ಅವತಾರಗಳನ್ನ ಸಮ್ಮಿಶ್ರಣ ಮಾಡಿ ಇಲ್ಲಿ ಮೈತ್ರೇಯ ಇಲ್ಲಿ ವರ್ಣನೆಯನ್ನ ಮಾಡ್ತಾನೆ. ಸೊ ಇದನ್ನ ಕೇಳಿ ತಕ್ಷಣ ವಿದುರನಿಗೆ ಬಹಳ ಸಂತೋಷವಾಗತ್ತೆ. ಮತ್ತೆ ವರಾಹ ಅವತಾರ ತನ್ನ ಕಾರ್ಯವನ್ನ ಮಾಡಿ ಆದ ಮೇಲೆ ಎಲ್ಲಾ ದೇವತೆಗಳು ಬಂದು ಆ ವರಾಹ ಅವತಾರಕ್ಕೆ ತಮ್ಮ ತಮ್ಮ ಪ್ರಾರ್ಥನೆಗಳನ್ನ ಸಲ್ಲಿಸೋದಕ್ಕೆ ಶುರು ಮಾಡ್ತಾರೆ. ಇಂದ್ರ ಬರ್ತಾನೆ, ಮತ್ತೆ ಚಂದ್ರ ಬರ್ತಾನೆ, ಎಲ್ಲಾ ದೇವತೆಗಳು, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬ್ರಹ್ಮ, ಸ್ವಯಂ ಬ್ರಹ್ಮನೇ ತನ್ನ ಪ್ರಾರ್ಥನೆಗಳನ್ನ ಸಮರ್ಪಿಸ್ತಾನೆ. ಅದು ಅನೇಕ ಶ್ಲೋಕಗಳಲ್ಲಿ ಸುಮಾರು 10 ರಿಂದ 15 ಶ್ಲೋಕಗಳಲ್ಲಿ ಅಥವಾ ಪ್ರಾಯಶಃ ಇನ್ನೂ ಜಾಸ್ತಿ 18 ಶ್ಲೋಕಗಳಲ್ಲಿ ಅದೇ ಬರುತ್ತೆ, ಪ್ರಾರ್ಥನೆಗಳು, ದೇವತೆಗಳ ಪ್ರಾರ್ಥನೆಗಳು. ಅದಾದ ಮೇಲೆ ಕೊನೆಯಲ್ಲಿ ಈ ಒಂದು ಕಥೆಯನ್ನ ಅಂದ್ರೆ ವರಾಹ ಅವತಾರದ ಕಥೆಯನ್ನ ಯಾರು ಕೇಳ್ತಾರೆ ಅವ್ರಿಗೆ ಯಾವ ಫಲ ಸಿಗತ್ತೆ, ಇದಕ್ಕೆ ನಾವು ಫಲಶ್ರುತಿ ಅಂತ ಹೇಳ್ತೀವಿ ಅಲ್ವಾ. ಸೊ ಏನ್ ಫಲ ಸಿಗತ್ತೆ ಅನ್ನೋದನ್ನ 48ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇದೊಂದೇ ಒಂದು ವಿಷಯವನ್ನ ಹೇಳಿ ಇಲ್ಲಿ ನಾನು ವಿರಾಮವನ್ನ ಕೊಡ್ತೀನಿ, ಆಯ್ತಾ. ಸೊ 48ನೇ ಶ್ಲೋಕ ಹೇಳುತ್ತೆ, ಯ ಏವಂ ಏತಾಂ ಹರಿಮೇಧಸೋ ಹರೇಹೇ ಕಥಾಂ ಸುಭದ್ರಾಂ ಕಥನೀಯ ಮಾಯಿನಃ ಶೃಣ್ವೀತ ಭಕ್ತ್ಯಾ ಶ್ರವಯೇತ ವೋಷತೀಂ ಜನಾರ್ದನೋಸ್ಯಾಶು ಹೃದಯ ಪ್ರಸೀದತಿ. ಯಾರು ಈ
ವರಾಹ ಅವತಾರದ ಕಥೆಯನ್ನ ಸಂಪೂರ್ಣವಾದಂತಹ ಶ್ರದ್ಧೆಯಿಂದ ಹರಿ ಮೇಧಸಃ, ಹರಿಮೇಧಸಃ ಅಂತ ಹೇಳಿದ್ರೆ ಯಾವ ಹರಿಯು ತನ್ನ ಭಕ್ತರ ಭೌತಿಕ ಜೀವನವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾನೆ ಅಂತ ಹರಿ. ಸೊ ಹರಿಮೇಧಸಃ ಹರೇಹೇ ಕಥಾಂ ಸುಭದ್ರಾಂ ಕಥನೀಯ ಮಾಯಿನಃ. ನೋಡಿ, ಸಂಸ್ಕೃತದಲ್ಲಿ ಎರಡು ಶಬ್ದಗಳಿವೆ, ಕಥಾ ಮತ್ತೆ ಕಥನೀಯ. ಕಥಾ ಅಂತ ಹೇಳಿದ್ರೆ ಕಥೆ ಅಂತ, ಕಥನೀಯ ಅಂತ ಹೇಳಿದ್ರೆ ಯೋಗ್ಯವಾದಂತಹ ಕಥೆ ಅಲ್ವಾ. ಯಾವ ಕಥೆಯನ್ನ ನಿಜವಾಗ್ಲೂ ನಾವು ಹೇಳಬೇಕು ಅದು ಕಥನೀಯ. ಸಂಸ್ಕೃತದ ಒಂದು ವೈಶಿಷ್ಟ್ಯ ಇದು. ಅನೇಕ ವೈಶಿಷ್ಟ್ಯಗಳಿವೆ, ಆದರೆ ಒಂದೇ ಶಬ್ದವನ್ನ ಸ್ವಲ್ಪ ಬದಲಾಯಿಸ್ಬಿಟ್ರೆ, ಅದಕ್ಕೆ ಪ್ರಕೃತಿ ಪ್ರತ್ಯಯನ್ನ ಸೇರಿಸಿದ್ರೆ ಅದರ ಅರ್ಥ ಸ್ವಲ್ಪ ಬೇರೆನೆ ಆಗ್ಬಿಡುತ್ತೆ. ಕಥಾ ಅಂತ ಹೇಳಿದ್ರೆ ಕಥೆ ಅಷ್ಟೇನೆ, ಕಥನೀಯ ಅಂತ ಹೇಳಿದ್ರೆ ಯೋಗ್ಯವಾಗಿರ್ತಕ್ಕಂಥ ಕಥೆ. ಏಕೆಂದ್ರೆ ಕಥೆಯಿಂದ ಯಾವ್ದ್ರ ಬೇಕಾದ್ರೂ ಆಗಿರ್ಬೋದು, ಯಾರ ಮೇಲ್ ಬೇಕಾದ್ರೂ ಆಗಿರ್ಬೋದು ಅಲ್ವಾ. ಆದ್ರೆ ನಾವು ನಿಜವಾಗ್ಲೂ ಯಾವ ಕಥೆಯನ್ನ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಭಗವಂತನ ವಿಕ್ರಮದ, ಭಗವಂತನ ಯಾವ ವೀರ ಚಟುವಟಿಕೆಗಳಿದೆ ಅದರ ಬಗ್ಗೆ ನಾವು ಇತರರಿಗೆ ಹೇಳಬೇಕು. ಅದರಿಂದ ಕಥನೀಯ ಮಾಯಿನಃ, ಆ ಕಥನೀಯವಾಗಿರ್ತಕ್ಕಂಥ ಕಥೆ ಏನಿದೆ, ಈ ವರಾಹ ಅವತಾರದ ಕಥೆಯನ್ನ ಯಾರು ಬಹಳ ಶ್ರದ್ಧೆಯಿಂದ ಸುಭದ್ರಾಂ ಶೃಣ್ವೀತ, ಶೃಣ್ವೀತ ಅಂತ ಹೇಳಿದ್ರೆ ಕೇಳ್ತಾರೆ, ಅವರು ಭಕ್ತ್ಯಾ ಶ್ರಾವಯೇತ ಓಷತಿಂ ಜನಾರ್ದನಃ ಅಸ್ಯ ಹೃದಯ ಪ್ರಸೀದತಿ. ಬಹಳ ಶೀಘ್ರದಲ್ಲೇ ಅವರ ಹೃದಯದಲ್ಲಿ ಜನಾರ್ದನ ಅನ್ನೋನು ತನ್ನ ಅಸೀಮವಾಗಿರ್ತಕ್ಕಂಥ ಕೃಪೆಯನ್ನ ತೋರಿಸ್ತಾನೆ ಅಂತ ಈ ಕಥೆ ಇಲ್ಲಿ ಮುಕ್ತಾಯವಾಗುತ್ತೆ. ಆದ್ರೆ ವರಾಹ ಅವತಾರದ ಕಥೆಯಲ್ಲಿ ಮುಕ್ತಾಯವಾಗೋದಿಲ್ಲ ಇನ್ನು ಭಾಗವತದಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಈ ಅಧ್ಯಾಯದಲ್ಲಿ ಬಹಳ ಸಂಕ್ಷೇಪದಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ ಮೈತ್ರೇಯರು ಅಲ್ವಾ. ಬಹಳ ಸಂಕ್ಷೇಪದಲ್ಲಿ ಕೆಲವು ಶ್ಲೋಕಗಳಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಹೌದು, ಬ್ರಹ್ಮನ ಮೂಗಿನ ಹೊಳ್ಳೆಯಿಂದ ಆ ವರಾಹ ಅವತಾರ ಆಚೆ ಬಂತು, ಕ್ಷಣ ಮಾತ್ರದಲ್ಲಿ ಬಹಳ ದೊಡ್ಡ ಆಕಾರವನ್ನ ಪಡೆಯಿತು. ಅದಾದ್ಮೇಲೆ ಬಹಳ ದೊಡ್ಡ ಒಂದು ಗಂಟಲಿಂದ, ದೊಡ್ಡ ಒಂದು ಕಂಠದಿಂದ ಗರ್ಜನೆಯನ್ನ ಮಾಡ್ತು. ಅದಾದ್ಮೇಲೆ ಸಮುದ್ರದಲ್ಲಿ ಧುಮುಕಿ ಆ ಪೃಥ್ವಿಯನ್ನ ತನ್ನ ದಂತದ ಮೇಲೆ ಇಟ್ಕೊಂಡು ಬಂದು ಅದರ ಸ್ಥಾನದಲ್ಲಿ ಸ್ಥಾಪಿಸಿ ಬಿಟ್ರು. ಬಹಳ ಸಂಕ್ಷೇಪದಲ್ಲಿ ಹೇಳಿ ಮುಗಿಸಿ ಆಯ್ತು ಅಲ್ವಾ. ಆದ್ರಿಂದ ವಿದುರನಿಗೆ ತಕ್ಷಣ ಮತ್ತೊಂದು ಪ್ರಶ್ನೆ ಬರುತ್ತೆ. ಏನದು? ಸಂಕ್ಷೇಪದಲ್ಲಿ ನಾನು ಕೇಳೋದಕ್ಕೆ ಇಲ್ಲಿ ನಾನು ಕೂತ್ಕೊಂಡಿಲ್ಲ ಅಲ್ವಾ. ನಿಮ್ಗೆ ಅನಿಸ್ತಾ ಇದೆಯಾ ಆ ರೀತಿ? ನಾನು ಇವಾಗ ವಿಸ್ತಾರವಾಗಿ ಹೇಳೋದಕ್ಕೆ ನಾನೇನು ಹೋಗೋದಿಲ್ಲ, ನೀವಿಂದ ನಿಶ್ಚಿಂತೆಯಿಂದ ಇರಿ. ಆದ್ರೆ ವಿದುರ ಯಾವಾಗ ಮೈತ್ರೇಯಿಂದ ಕೇಳ್ತಾ ಇದ್ದಾನೆ ಅಲ್ವಾ, ವಿದುರ ಮೈತ್ರೇಯನಿಂದ ಪ್ರಭಾಸ ಕ್ಷೇತ್ರದಲ್ಲಿ ಕೇಳ್ತಾ ಇದ್ದಾನೆ ಇದೇ ಕಥೆಯನ್ನ. ಅವಾಗ ವಿದುರನಿಗೆ ಅನ್ಸುತ್ತೆ, ನಾನು ಸುದೀರ್ಘವಾಗಿ ಇದೇ ಕಥೆಯನ್ನ ನಾನು ಕೇಳಬೇಕು. ಸಂಕ್ಷೇಪದಲ್ಲಿ ಕೇಳೋದಕ್ಕೆ ನಾನಿಲ್ಲಿ ಕೂತಿಲ್ಲ. ನೀವು ಮಹಾ ಋಷಿಗಳು, ಮಹಾಮುನಿಗಳು, ನಿಮ್ಮಂತಹ ಮಹಾಮುನಿಗಳ ಮುಖಾರವಿಂದದಿಂದ ನಾನು ಇದೇ ಕಥೆಯನ್ನ ಮತ್ತಷ್ಟು ದೀರ್ಘವಾಗಿ ಕೇಳೋದಕ್ಕೆ ನಾನು ಬಯಸ್ತೀನಿ. ಆವಾಗ ಮೈತ್ರೇಯರು ಅದೇ ಕಥೆಯನ್ನ ಇನ್ನೂ 4 ಅಧ್ಯಾಯಗಳಲ್ಲಿ ಹೇಳ್ತಾರೆ. ಆಯ್ತಾ? ಅದ್ರ ಬಗ್ಗೆ ನಾವು ಮುಂದಿನ ವಾರ ಚರ್ಚೆ ಮಾಡ್ತೀವಿ. ಹೇಗೆ ಹಿರಣ್ಯಾಕ್ಷ ಮತ್ತೆ ಈ ವರಾಹ ಅವರಿಬ್ಬರ ನಡುವೆ ಆ ಯುದ್ಧ, ಮಹಾಯುದ್ಧ ಹೇಗೆ ನಡೆಯಿತು ಅಲ್ವಾ. ರಾಮ ರಾವಣರ ಯುದ್ಧದ ಹಾಗೆಯೇ ನಡೆಯಿತು ಅಲ್ವಾ. ಸಂಸ್ಕೃತದಲ್ಲಿ ಹೇಳ್ತಾರೆ, ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರ್ ಇವ. ಅಂದ್ರೆ ರಾಮ ಮತ್ತೆ ರಾವಣರ ಮಧ್ಯೆ ನಡೆದಂತಹ ಯುದ್ಧಕ್ಕೆ ನೀವು ಯಾವ್ದಾದ್ರೂ ಒಂದು ಹೋಲಿಕೆಯನ್ನ ಕೊಡ್ಬೋದಾ? ಯಾವ ಹೋಲಿಕೆಯನ್ನ ಕೊಡ್ತೀರಾ ನೀವು? ಯಾರಾದ್ರೂ ಇಲ್ಲಿ ಕವಿಗಳಿದ್ದೀರಾ? ಯಾವ್ದಾದ್ರು ಹೋಲಿಕೆಯನ್ನ ಕೊಡ್ತೀರಾ? ರಾಮ ರಾವಣ ಅವರಿಬ್ಬರ ನಡುವೆ ನಡೆದಂತಹ ಯುದ್ಧ ಹೇಗಿತ್ತು, ಯಾವುದಕ್ಕೆ ಅದನ್ನ ನಾವು ಹೋಲಿಸಬಹುದು ಅಂತ ಹೇಳಿದ್ರೆ ಯಾರಾದ್ರೂ ಏನಾದ್ರು ಕೊಡ್ತೀರಾ ಅದಕ್ಕೆ ಹೋಲಿಕೆಯನ್ನ? ಏನನ್ನು ನಾವು ಕೊಡಕ್ಕಾಗೋದಿಲ್ಲ ಅಂತ ಶ್ಲೋಕ ಹೇಳುತ್ತೆ. ಏನಕ್ಕೆ ಅಂದ್ರೆ ಶ್ಲೋಕ ಏನ್ ಹೇಳ್ತಾ ಇದೆ ಅಂದ್ರೆ, ಆ ರಾಮ ರಾವಣರ ನಡುವೆ ನಡೆದಂತಹ ಯುದ್ಧ ಹೇಗಿತ್ತು ಅಂತ ಹೇಳಿದ್ರೆ ರಾಮ ರಾವಣರ ನಡುವೆ ನಡೆದಂತಹ ಯುದ್ಧದ ಹಾಗೆ ಇತ್ತು. ಅಂದ್ರೆ ಅದಕ್ಕೆ ಬೇರೆ ಯಾವುದೇ ಉಪಮಾನವನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಅರ್ಥ. ಆಯ್ತಾ? ನೀವ್ ಏನ್ ಕೊಟ್ರು ಅದನ್ನ ನೀವು ವರ್ಣಿಸೋದಕ್ಕಾಗೋದಿಲ್ಲ. ಆದ್ರಿಂದ ರಾವಣರ ನಡುವೆ ನಡೆದಂತಹ ಯುದ್ಧ ಹೇಗಿತ್ತು, ಅವರಿಬ್ಬರ ನಡುವೆ ನಡೆದಂತಹ ಯುದ್ಧದ ಹಾಗಿತ್ತಷ್ಟೇ, ಬೇರೆ ಏನನ್ನು ಹೇಳೋದಕ್ಕಾಗೋದಿಲ್ಲ. ಅದೇ ರೀತಿ ಇದನ್ನ ಕೂಡ ನಾವು ಹೇಳ್ಬೋದು, ವರಾಹ ಹಿರಣ್ಯಾಕ್ಷರ ನಡುವೆ ನಡೆದಂತಹ ಯುದ್ಧ ಹೇಗಿತ್ತು, ವರಾಹ ಹಿರಣ್ಯಾಕ್ಷರ ನಡುವೆ ನಡೆದಂತಹ ಯುದ್ಧದ ಹಾಗೆ ಇತ್ತು ಅಷ್ಟೇನೆ ಅಲ್ವಾ. ಸೊ ಇದೀಗ ಇನ್ನು ಮುಂದೆ ಆ ಚಾಕ್ಷುಷ ಮನ್ವಂತರದಲ್ಲಿ, ಅಂದ್ರೆ 6ನೇ ಮನ್ವಂತರದಲ್ಲಿ ಬಂದಂತಹ ಯಾವ ವರಾಹ?
ಯಾವ ವರಾಹ? ನೀಲವರಾಹ ಅಲ್ವಾ? ಆ ನೀಲವರಾಹದ ಬಗ್ಗೆ ಮುಂದಕ್ಕೆ ಸುಮಾರು 3-4 ಅಧ್ಯಾಯಗಳಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಯಾರು? ಮೈತ್ರೇಯ ಮುನಿಗಳು ಅಲ್ವಾ? ಸೊ 3ನೇ ಸ್ಕಂಧದಲ್ಲಿ ಅನೇಕ ಸೃಷ್ಟಿಯ ಪ್ರಕ್ರಿಯೆ ಬಗ್ಗೆ ವಿವರ ಇದ್ರೂ ಕೂಡ ಅದನ್ನ ಓದ್ಬೇಕಾದ್ರೆ ನಮ್ಗೆ ಅಷ್ಟೊಂದು ಮನಸ್ಸು ಬರದೇ ಇರ್ಬೋದು. ಯಾಕಂದ್ರೆ ಬಹಳ ಥಿಯರಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಬಹಳ ತಾತ್ವಿಕ ವಿಷಯಗಳು ಅಲ್ಲಿ ಅಡಗಿದ್ರು ಕೂಡ ಮಧ್ಯ ಮಧ್ಯದಲ್ಲಿ ಲೀಲಾವತಾರಗಳ ಬಗ್ಗೆ ಕೂಡ ಇರೋದ್ರಿಂದ ನಾವು ಅದನ್ನ ಓದೋದಕ್ಕೆ ನಮ್ಗೆ ಸ್ವಾಭಾವಿಕವಾದಂತಹ ಆಸಕ್ತಿ ಕೂಡ ಬರುತ್ತೆ ಅಲ್ವಾ? ಇನ್ನು ಮುಂದೆ ದೀರ್ಘವಾಗಿ ಈ ವರಾಹ ಅವತಾರದ ಬಗ್ಗೆ, ವಿಶೇಷವಾಗಿ ನೀಲವರಾಹದ ಅವತಾರ ಬಗ್ಗೆ ಯಾರು ಹೇಳ್ತಾರೆ? ಮೈತ್ರೇಯರು ವಿದುರನಿಗೆ ಹೇಳ್ತಾರೆ. ಅದೇ ಸಂವಾದವನ್ನ ಶುಕಮುನಿಗಳು ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಅದೇ ಸಂವಾದವನ್ನ ಯಾರು ಹೇಳ್ತಾ ಇದ್ದಾರೆ? ಸೂತ ಮುನಿಗಳು ಯಾರಿಗೆ? ನೈಮಿಷಾರಣ್ಯದ ಋಷಿ ಮುನಿಗಳಿಗೆ, ಶೌನಕಾದಿ ಋಷಿಗಳಿಗೆ ಅದನ್ನ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮುಂದಿನ ವಾರ ನಾವು ಚರ್ಚೆ ಮಾಡ್ತೀವಿ. ಆಯ್ತಾ? ಸೊ ಇಷ್ಟ ಹೇಳಿ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಬಹಳ ಧನ್ಯವಾದಗಳು, ಯಾರ್ಯಾರು ಬಂದಿದ್ದೀರಾ ಇವತ್ತು ಈ ಶನಿವಾರದ ಕಾರ್ಯಕ್ರಮಕ್ಕೆ. ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಾವೇನ್ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ, ಟೀಕೆ, ಟಿಪ್ಪಣಿ ಇದ್ರೆ ನೀವು ಕೇಳಬಹುದು. ಇವಾಗ ಇನ್ನು ಸ್ವಲ್ಪ 2-3 ನಿಮಿಷ ಸಮಯ ಇದೆ ದರ್ಶನ ತೆಗೆಯೋದಕ್ಕೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ, ಟೀಕೆ, ಟಿಪ್ಪಣಿ ಏನಾದ್ರೂ ಇದೆಯಾ ಇವತ್ತಿನ ನಮ್ಮ ಚರ್ಚೆಯ ಬಗ್ಗೆ? 4,32,000 ವರ್ಷಗಳು. 5,000, ಸುಮಾರು 5,000. ನಾನು 20 ವರ್ಷದಿಂದ ಇದ್ದೀನಿ ಕೃಷ್ಣ ಭಾವನೆಯಲ್ಲಿ. ಅವತ್ತಿಂದ ನಾನು 5,000 ಅಂತಾನೆ ಹೇಳ್ಕೊಂಡು ಬರ್ತಾ ಇದ್ದೀನಿ. ಆದ್ರೆ ಸುಮಾರು ಅಂತ ಅರ್ಥ. ನಮ್ಮ ಪ್ರತಿ ವರ್ಷ ಇವಾಗ 5,019, 5,020 ಅಂತ ಹೇಳೋದಿಲ್ಲ, ಸುಮಾರು 5,000 ಅಷ್ಟೇನಾ ಪ್ರಶ್ನೆ? 5,000 ವರ್ಷಗಳು ಇವಾಗ ಮುಗ್ದಿದೆ. ಅಂದ್ರೆ 4,27,000 ವರ್ಷಗಳು ಇನ್ನು ಬಾಕಿ ಇದೆ. 5,000ದಲ್ಲೇ ಎಂತಹ ಮಹಾನ್ ಕಲಹಗಳು ಎಲ್ಲ ಆಗ್ತದೆ ಲೋಕದಲ್ಲಿ, ನೀವು ನೋಡ್ತಾ ಇರ್ಬೋದು ಅಲ್ವಾ? ದೇಶಗಳ ಮಧ್ಯದಲ್ಲಿ ಎಷ್ಟೆಷ್ಟು ಯುದ್ಧಗಳು ಆಗ್ತಾ ಇವೆ. ಮತ್ತೆ ಕಲಿಯುಗ ಇನ್ನೇನು ಮುಕ್ತಾಯ ಆಗೋ ತರ ನಮ್ಗೆ ಅನ್ನಿಸ್ತಾ ಇದೆ ಅಲ್ವಾ? ಇವತ್ತೇನೆ ಮುಗಿದೋಗುತ್ತಾ ಅಂತ ಅನಿಸ್ತದೆ ಬೇರೆ ಬೇರೆ ದೇಶಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡಿದ್ರೆ. ಆದ್ರೆ ಇನ್ನು 4,27,000 ವರ್ಷಗಳು ಬಾಕಿ ಇದೆ. ಅಂದ್ರೆ ಕಲಿಯುಗದ ಕೊನೆಯಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಬರುತ್ತೆ ಅಂತ ನೀವು ಊಹೆ ಕೂಡ ಮಾಡ್ಕೊಳಕ್ ಆಗೋದಿಲ್ಲ ಅಲ್ವಾ? 5,000 ವರ್ಷಗಳಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂದ್ರೆ ಇನ್ನು 4 ಲಕ್ಷ ವರ್ಷಗಳಾದ್ಮೇಲೆ ಯಾವ ಪರಿಸ್ಥಿತಿ ಇದೆ? ಆದ್ರಿಂದ ಪ್ರಭುಪಾದರು ನಮ್ಗೇನ್ ಹೇಳ್ತಾರೆ? ಬಹಳ ಶ್ರದ್ಧೆಯಿಂದ ನಮ್ಮ ಜಪಗಳನ್ನ ಮಾಡಿ ಕಲಿಯುಗದ ತಂಟೆನೆ ಬೇಡ ಅಂತ ಹೇಳಿ ವಾಪಸ್ಸು ಭಗವಂತನ ನಿತ್ಯ ಧಾಮಕ್ಕೆ ಹೊರಟೋಗೋದು ನಮಗೆ ಕ್ಷೇಮ ಅಲ್ವಾ? ಇಲ್ಲಾಂದ್ರೆ ಪ್ರತಿ ಜನ್ಮದಲ್ಲಿ ಈ ರೀತಿಯಾದಂತಹ ಕಷ್ಟಗಳನ್ನ ಅನುಭವಿಸ್ತಾ ಹೋಗ್ಬೇಕಾಗ್ತದೆ ಅಲ್ವಾ? ನೋಡಿ, ನಮ್ಮ ತಾತ ಮುತ್ತಾತ ಅವರೆಲ್ಲ ಯಾವ ಬಾಳನ್ನ ಬದುಕಿದ್ರು ಆ ರೀತಿ ಬಾಳು ನಮ್ಗೆ ಸಿಗ್ತಾ ಇಲ್ಲ ಇವತ್ತು. ಅವಳು ಬಹಳ ಚೆನ್ನಾಗಿ ಬದುಕಿದ್ರು ಅಲ್ವಾ? ಎಷ್ಟು ಜನ ಒಪ್ಕೋತೀರಾ ಇದನ್ನ? ಅವ್ರ ಹತ್ರ ದುಡ್ಡು ಕಾಸು ಎಲ್ಲ ಇಲ್ದೇ ಇರ್ಬೋದು, ನಮ್ಮ ಹತ್ರ ಇರೋಷ್ಟ ದುಡ್ಡು ಕಾಸೆಲ್ಲ ಇಲ್ದೇ ಇರ್ಬೋದು, ಆದ್ರೆ ಮನಸ್ಸಿಗೆ ಸಂಪೂರ್ಣವಾದಂತ ನೆಮ್ಮದಿ ಇತ್ತು. ಮತ್ತೆ ಪಾರಿವಾರಿಕ ಸುಖ ಕೂಡ ಅವರಲ್ಲಿ ಇತ್ತು ಅಲ್ವಾ? ಹೌದೋ ಇಲ್ವೋ? ಪರಿವಾರದಲ್ಲಿ ಬಹಳ ಸುಖವಾಗಿದ್ರು. ಒಬ್ಬೊಬ್ಬರಿಗೂ 5-6 ಮಕ್ಕಳು ಮಿನಿಮಮ್ ಇರ್ತಾ ಇದ್ರು ಅಲ್ವಾ? ಮತ್ತೆ ಬಹಳ ಚೆನ್ನಾಗಿ ಅವರು ಬದುಕಿದ್ರು. ಆದ್ರೆ ಇವತ್ತು ಆ ರೀತಿಯಾದ ಬದುಕು ಇಲ್ಲ ನಮ್ಗೆ ಅಲ್ವಾ? ಕೇವಲ 2 ಜನಾಂಗಗಳ ವ್ಯತ್ಯಾಸ ಅಲ್ವಾ? ನಿಮ್ ತಂದೆ ಅಥವಾ ತಾಯಿಯ ಜೀವನವನ್ನ ಕೂಡ ನೀವು ನೋಡ್ಬೋದು. ಆದ್ರೆ ಇವತ್ತು ವಿಶೇಷವಾಗಿ ಈ ರೀತಿಯಾದಂತಹ ಬೆಂಗಳೂರು, ಬಾಂಬೆ ಈ ರೀತಿಯಾದ ನಗರಗಳಲ್ಲಿ ಬಹಳ ತೀವ್ರವಾದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಲ್ವಾ? ಅದರಿಂದ ಹೋಗ್ತಾ ಹೋಗ್ತಾ ಇನ್ನೂ ಕೆಟ್ಟದಾಗ್ತಾ ಹೋಗುತ್ತೆ ಕಲಿಯುಗದ ಪರಿಸ್ಥಿತಿ. ಅದರಿಂದ ನಾವು ನಮ್ಮ ಜಪವನ್ನ, ನಮ್ಮ ಭಕ್ತಿ ಅಭ್ಯಾಸವನ್ನ ಬಹಳ ತೀವ್ರವಾಗಿ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ, ಭಾಗವತ ಹೇಳುತ್ತೆ. ತೀವ್ರವಾದಂತಹ ಭಕ್ತಿಯಿಂದ ಯಾರು ಭಗವಂತನ ಆರಾಧನೆಯನ್ನ, ಉಪಾಸನೆಯನ್ನ ಮಾಡ್ತಾರೆ ಅಂಥವ್ರಿಗೆ ಖಂಡಿತವಾಗ್ಲೂ ಭಕ್ತಿಯಲ್ಲಿ ಯಶಸ್ಸು ಲಭ್ಯವಾಗತ್ತೆ. ಆಯ್ತಾ? ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರು? ಇಲ್ವಾ? ಓಕೆ, ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಶನಿವಾರ ಇದನ್ನ ನಾವು ಮುಂದುವರಿಸ್ತೀವಿ. ಅಲ್ಲಿವರೆಗೆ ಎಲ್ಲರಿಗೂ ಶುಭವಾಗ್ಲಿ. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ